ಒಂದು ಕ್ರಿಸ್ಮಸ್ ಬಾಲ್ ತುಂಬುವುದು ಬಾಕಿ ಇದೆ. ಆಮೇಲೆ ನನ್ನ ಕ್ರಿಸ್ಮಸ್ ಟ್ರೀ ಕಂಪ್ಲೀಟ್ ಆಗತ್ತೆ. ಅಕಾಡೆಮಿ ನೋಡು, ಎಷ್ಟೊಂದು ಸುಂದರವಾಗಿದೆ. ನನ್ನ ಕ್ರಿಸ್ಮಸ್ ಟ್ರೀನ ಡೆಕೋರೇಷನ್ಗಾಗಿ ಇದಕ್ಕಿಂತ ಬೆಸ್ಟ್ ಸಾಧ್ಯನೇ ಇಲ್ಲ. ನಿಮ್ಗೆ ಇದು ಇಷ್ಟೊಂದು ಇಷ್ಟವಾಗಿದೆ ಅಂದ್ರೆ ನಡೀರಿ ಹೋಗಿ ನೋಡೋಣ. Good morning, students. As you all know, today is Christmas. ಕ್ರಿಸ್ಮಸ್ ಅನ್ನು ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಫನ್ ಫಿಲ್ ಮಾಡಿಸಲು ನಮ್ಮ ಸ್ಟೂಡೆಂಟ್ಸ್ಗಳು ಪ್ರತಿ ಹೌಸ್ ಅನ್ನು ತಮ್ಮದೇ ಆದ ಒಂದು ಕ್ರಿಸ್ಮಸ್ ಟ್ರೀ ಅನ್ನು ತಯಾರಿಸಬೇಕು. ಮೇಡಮ್, ಇವರಿಗೆ ನಿಮ್ಮನ್ನು ಭೇಟಿ ಆಗಬೇಕು. ಹೆಲೋ ಮೇಡಮ್ ಕಾನನ್ಗೋ. ನನಗೆ ನಿಮ್ಮ ಅಕಾಡೆಮಿ ತುಂಬಾ ಇಷ್ಟವಾಯಿತು. ನಾನು ನನ್ನ ಕ್ರಿಸ್ಮಸ್ ಟ್ರೀಯ ಡೆಕೋರೇಷನ್ಗಾಗಿ ಅಕಾಡೆಮಿಯನ್ನು ಕೊಂಡು ಹೋಗ ಬಯಸ್ತೀನಿ. ಐ ಹೋಪ್ ಯು ಡೋಂಟ್ ಮೈಂಡ್. ಇದೆಂತ ತಮಾಷೆ? ಯಾರ್ ನೀನು? ಮೇಡಮ್, ಇವಳು ಮೆಜಿಷಿಯನ್ ಮಿನಿಯೋರಾ. ಇವಳು ವಸ್ತುಗಳನ್ನ ಮಿನಿಯೇಚರ್ ಸೈಜ್ ನಲ್ಲಿ ಮಾಡಿ ತನ್ನ ಇಚ್ಛೆನ ಪೂರೈಸ್ತಾಳೆ. ಹಾ, ಇದ್ಯಾರು ಮಾತಾಡಿದ್ದು? ಓಹೋ, ರುದ್ರ. ಲಾಂಗ್ ಟೈಮ್ ನೋ ಸೀ. ಈಗ ಸಿಕ್ಕಿದೆಯಾ ಅಂದ್ಮೇಲೆ ತುಂಬಾ ಮಜಾ ಬರುತ್ತೆ. ಲಾಸ್ಟ್ ಟೈಮ್ ನೀನು ಹೊರಗಿದ್ದೆ, ಅದಕ್ಕೆ ನಿನ್ನ ಪ್ಯಾಲೇಸ್ ಅನ್ನು ಬಚಾವ್ ಮಾಡ್ಕೊಂಡೆ. ಆದ್ರೆ ಇವಾಗ ಈ ಅಕಾಡೆಮಿಯು ಸೆರೆ ಆಯ್ತು ಮತ್ತು ನೀನು ರುದ್ರ. ಇವಾಗ ಫೈಟ್ ಅಲ್ಲಿ ಫನ್ ಬರುತ್ತೆ. ಕಮ್ ಆನ್ ರುದ್ರ, ಇನ್ನು ನೀನ್ ಏನ್ ಮಾಡ್ತೀಯಾ? ಕಮ್ ಆನ್, ಅಟ್ಯಾಕ್ ಅಟ್ಯಾಕ್. ಆಕ್ಚುಲಿ ನಾನು ಕಾದಾಡೋ ಮೂಡಲಿಲ್ಲ. ಸೊ ಬಾಯ್ ಬಾಯ್. Ina Sheena Academy Shakina. ರುದ್ರ, ಈ ಬಾರಿ ನಿನ್ಗೆ ತಡವಾಯ್ತು. ಇನ್ನು ನಿನ್ನ ಹೋಲ್ ಲೈಫ್ ಈ ಅಕಾಡೆಮಿಯ ಜೊತೆ ನನ್ನ ಸೆರೆಯಲ್ಲಿರ್ತೀಯಾ? Get ready to be set on Minora's Christmas tree.
ನನ್ನ ಕ್ರಿಸ್ಮಸ್ ಟ್ರೀಯ ಡೆಕೋರೇಷನ್ ಪೂರ್ತಿ ಆಯ್ತು. ಯಾರ ದೃಷ್ಟಿಯೂ ಬೀಳದಿರಲಿ. ರುದ್ರ, ಈಗ ಹೇಳು, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯ ಬೇಡ ಅಂತ. ಈಗ ಹೇಳು, ಏನಾಯ್ತು? ಇವತ್ತು ಬಹಳ ದಿನದ ನಂತರ ನಿನ್ನ ಮುಖದಲ್ಲಿ ಇಷ್ಟೊಂದು ಸಂತೋಷ ಕಾಣ್ತಿದೆ ಮಿನಿ. ನಿನ್ಗೆ ಎಷ್ಟು ಸಲ ಹೇಳಿದೆ ನಾನು, ನನ್ನನ್ನು ಮಿನಿ ಅಲ್ಲ ಮಿನಿಯೋರ ಅಂತ ಕರಿ. ಸೆಟ್ಟು ಮಾಡಬೇಡ, ನಾನು ಹೇಳುವವನಿದ್ದೆ. ನೀನು ಮೊದಲೇ ತಡೆದು ಬಿಟ್ಟೆ ಮಿನಿಯವರ. ಮಿನ್ಯೋರಾಳನ್ನು ನಾನ್ ಮೊದ್ಲಿಂದ ಬಲ್ಲೆ ಆದ್ರೆ ಹೇಳ್ತಿದ್ದೀನಿ. ನಾವು ಹೊರಗೆ ಹೋಗೋದು ಯಾವಾಗ ಪಾಸಿಬಲ್ ಅಂದ್ರೆ ನಾವು ಹೇಗಾದ್ರೂ ಅವಳನ್ನು ಬಾಲ್ನ ಒಳಗೆ ಕರೆದಾಗ್ಲೇ. ಓ ವಾವ್, ವಾಟ್ ಎನ್ ಐಡಿಯಾ. ನಾವ್ ಕೇಳ್ತೀವಿ ಮಿನಿಯೋರ, ಪ್ಲೀಸ್ ಒಳಗಡೆ ಬನ್ನಿ, ನಾವ್ ಕೇಳ್ತೀವಿ. ಜೆನ್ನಿ, ಒಳ್ಳೇದ್ ಹೇಳೋಕ್ ಏನು ಇಲ್ಲ ಅಂದ್ರೆ ಸುಮ್ನಿರು. ಡೂ ಯು ಹ್ಯಾವ್ ಎನಿ ಬೆಟರ್ ಐಡಿಯಾ? ನನ್ನ ಹತ್ರ ಒಂದು ಐಡಿಯಾ ಇದೆ, ಕೇಳಿ. ಮಿನಿಯೋರ ಆಂಟಿ, ನಾವು ಶಾಕಾಲ ನೆವ್ಯೂಸ್. ಶಾಕಾಲ ಪರಿಚಯ ಇದ್ದೇ ಇರ್ಬೇಕು. ಅವರು ನಿಮ್ ಹಾಗೆ ಕೆಟ್ಟವ್ರು, ಅಂದ್ರೆ ರುದ್ರನಿಗೆ ಕೆಟ್ಟದು ಮಾಡೋ ಮ್ಯಾಜಿಷಿಯನ್. ನಾವು ನಿಮ್ಮ ಸೈಡ್ ಅಲ್ಲಿ ಇದ್ದೀವಿ, ನೀವೇನ್ ಹೇಳ್ತಿರೋ ಅದನ್ನೇ ಮಾಡ್ತೀವಿ. ಪ್ಲೀಸ್ ನಮ್ಮನ್ನ ಹೊರಗೆ ತೆಗೀರಿ. ಜೋಡಿ, ಇದೇನು ಹೇಳ್ತಿದ್ದೀಯಾ? ಎಸ್ ಜೋಡಿ, ಫನ್ ನಲ್ಲಿ ನೀನ್ ಬ್ರಿಲಿಯಂಟ್ ಐಡಿಯಾ ಕೊಟ್ಬಿಟ್ಟೆ. ನಾವು ಇದನ್ನೇ ಮಾಡ್ಬೇಕು. ಮಿನಿಯೋರ ಬಯಸ್ತಾಳೆ ನಾವೆಲ್ಲ ಕಷ್ಟದಲ್ಲಿರ್ಬೇಕು. ನಾವು ಕಷ್ಟದಲ್ಲಿ ಇರೋಲ್ಲ, ನಾವು ಎಂಜಾಯ್ ಮಾಡೋಣ. ಐ ಹ್ಯಾವ್ ಅ ಪ್ಲಾನ್. ಎಷ್ಟು ಮಜಾ ಬರುತ್ತಿದೆ. ಎಷ್ಟು ಮಜಾ ಬಂದಿದೆ. ಎಷ್ಟು ಮಜಾ ಬರುತ್ತಿದೆ. ಪುಟ್ಟ, ಬೆಳಿಗ್ಗೆವರೆಗೆ ಇವ್ರು ಹತ್ತು ಸುಸ್ತಾಗಿದ್ರು. ಧ್ಯಾನ ಆಗ್ತಲೇ ಇವ್ರ ಮೂಡ್ ಅದ್ ಹೇಗೆ ಬದಲಾಯ್ತು? ಏನೋ ಕುತಂತ್ರ ನಡೀತಿದೆ. ಯು ಆರ್ ರೈಟ್. ಯಾರಾದ್ರೂ ಒಳಗ್ ಹೋಗಿ ಪತ್ತೆ ಹಚ್ಚಬೇಕು. ಎಲ್ರು ಎಲ್ಲಿ ಹೋದ್ರು? ಈಗ ಇಲ್ಲೇ ಇದ್ರು. ಎಲ್ರು ಎಲ್ಲಿ ಹೋಗ್ಬಿಟ್ರು? ನನ್ಗೆ ಯಾಕೆ ಏನು ಕಾಣಿಸ್ತಾ ಇಲ್ಲ? ನಿಮ್ಗೆಲ್ಲ ರಿಗ್ರೆಟ್ ಆಗುತ್ತೆ. ಬಿಡಲ್ಲ, ಯಾರನ್ನು ಬಿಡಲ್ಲ.
ಮ್ಯಾರಿ ಕ್ರಿಸ್ಮಸ್ ಮಿನಿಯೋರಾ. ಇದು ಮೇಡಮ್ ಕಾನುಂಗೋ ಮಾರ್ದ ಸ್ನೇಕ್ ಲ್ಯಾಡರ್ ನ ಗೇಮು. ಆಟ ಆಡದೆ ನೀನ್ ನಂಬರ್ಗೆ ತಲುಪ್ಲಾರೆ. ನಿನ್ನ ತಲೆ ಹರಟಿ ನಿಲ್ಸು. ನನ್ನ ಹತ್ರ ವ್ಯರ್ಥ ಸಮಯವಿಲ್ಲ. ಬೀಳು! ನೀನು ನೀನ್ ಓಡಕ್ಕೆ ಸಾಧ್ಯವಿಲ್ಲ ರುದ್ರ. ಈಗ ಡೋರ್ ತೆರೆದು ನಮ್ಮನ್ನೆಲ್ಲ ಹೊರತೆಗಿ. ನನ್ನನ್ನು ಕಟ್ಟಿ ಅಥವಾ ಏನೇ ಮಾಡಿ ಡೋರ್ ಓಪನ್ ಆಗಲ್ಲ. ನೀವೆಲ್ಲ ಇವಾಗ ಮಿನಿಯೋರನ ಅವರ ಎಲ್ಲಿ ನೋಡಿದೀರಾ? ಮೇರಿ ಕ್ರಿಸ್ಮಸ್. ಮಿನಿಯೋರ ಅಷ್ಟು ಮುರ್ಕೊಳ್ಳಲ್ಲ. ನಿಮ್ಮ ಹಿಂದೆ ಹಿಂದೆ ಹಾಗೇನೆ ಅವಳು ಬರೋಕೆ. ನನ್ ಗೊತ್ತಿತ್ತು ರುದ್ರ ತನ್ನ ಉಲ್ಟಾ ಬುದ್ಧಿ ಉಪಯೋಗಿಸಿ ಹೀಗೆ ಏನಾದ್ರೂ ಮಾಡ್ತಾನೆ ಅಂತ. ಈಗ ನೀವೆಲ್ಲ ಬಾಯಿ ಮುಚ್ಚಿ ಅಕಾಡೆಮಿ ಒಳಗೆ ಹೋಗಿಬಿಡಿ ಮತ್ತು ಪುಟ್ಟನಿಗೆ ಹೊರ ಬರಲು ಬಿಡಿ. ದಿವಂತಿಗೆ ತೋರಿಸಿದ್ರೆ ಅಕಾಡೆಮಿಯನ್ನು ನೀರಿನಿಂದ ತುಂಬಿಬಿಡ್ತೀನಿ. ಬಹಳ ಹೊತ್ತಿನಿಂದ ರುದ್ರ ಎಲ್ಲೂ ಕಾಣಿಸ್ತಿಲ್ಲ. ಹೆದರ್ಕೊಂಡು ಎಲ್ಲೋ ಮುಖ ಮುಚ್ಕೊಂಡು ಕೂತಿರ್ಬೇಕು. ನನ್ ಬಗ್ಗೆ ಅಷ್ಟೊಂದು ಚಿಂತೆ ಮಾಡ್ಬೇಡ ಮಿನಿಯೋರಾ. ನಾನ್ ಇಲ್ಲೇ ಇದ್ದೀನಿ ನಿನ್ ಹಿಂದೆ. ನೀನು ಹೊರಗೆ ಹೇಗ್ ಬಂದೆ? ಸ್ವಲ್ಪ ಮಟ್ಟಿಗೆ ನಾನ್ ನಿನ್ನನ್ ತಿಳಿದಿರುವೆ ಮಿನಿಯೋರಾ. ನನ್ಗೆ ಗೊತ್ತಿತ್ತು ನೀನ್ ನನ್ನ ಟ್ರಿಕ್ ನಲ್ಲಿ ಸಿಲುಕೊಲ್ಲ. ಆದ್ರೆ ನಮ್ಮನ್ ಖುಷಿಯಲ್ಲಿ ನೋಡಿ ಆರಾಮದಿಂದಲೂ ಇರೋಲ್ಲ. ಮತ್ತು ಆ ಕ್ಯೂರಿಯಾಸಿಟಿಯಲ್ಲಿ ಯಾರನ್ನಾದ್ರೂ ಒಳಗ್ ಕಳಿಸ್ತಿ. ಅದಕ್ಕಾಗಿ ನಾನ್ ಹೇಳಿದ್ದಲ್ವಾ ಮಿನಿಯೋರಾ, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ರುದ್ರ, ನಿನ್ನ ಚಾಲಾಕಿಯ ಶಿಕ್ಷೆ ಇವಾಗ ಈ ಸಿಟಿಯವರಿಗೆ ಅನುಭವಿಸಬೇಕಾಗುತ್ತೆ. ಈನಾ ಶೀನಾ ಸಿಟಿ ಶ್ರಂಕೀನಾ. ಯಾವ ಸಿಟಿಯ ಬಾಲ್ ನೆಲದ ಮೇಲೆ ಬಿದ್ದು ಒಡೆಯುತ್ತೋ ಆ ಪೂರ್ತಿ ಸಿಟಿ, ಅಲ್ಲಿಯ ಜನರು ಎಲ್ಲರೂ ನಾಶವಾಗ್ತಾರೆ. ನಿನ್ನ ಎರಡೂ ಕೈಗಳು ತುಂಬಿಕೊಂಡವು ರುದ್ರ. ನನ್ಗೆ ಗೊತ್ತಿತ್ತು ನೀನು ಬೇರೆಯವ್ರ ಪ್ರಾಣಕ್ಕಾಗಿ ತನ್ನ ಪ್ರಾಣದ ಪರವೇ ಮಾಡೋದಿಲ್ಲ ಅಂತ. ರುದ್ರ, ಇದೀಗ ನನ್ನ ಐಸ್ ಪ್ಯಾಕ್ ನ ಸ್ಟ್ಯಾಚು ಆಗ್ಲೂ ರೆಡಿ ಆಗು. ಮಿನಿಯೋರಾ, ರುದ್ರ ಒಬ್ಬನೇ ಅಂದ್ಕೋಬೇಡ. ಅಂತರ್ ಮಂತರ್ ಕಾಲಿಕಲಂತರ್ ಛೂ.
Ibaiska, City Zone Christmas Tree Fixo! ಎಂದೂ ಯೋಚಿಸ್ಲಿಲ್ಲ ಮತ್ತೆ ಭಯಾನಕ ಗುಹೆಯೊಳಗೆ ಬರ್ಬೇಕಾದೀತು ಅಂತ. ಮಿನಿಯೋರಾಳ ಇಲಾಖೆಯಲ್ಲಿ ಮಿನಿಯೋರಾನ ಹೇಗೆ ಸೋಲಿಸುವುದು? ನನ್ನ ಕ್ರಿಸ್ಮಸ್ ಟ್ರೀ ವಾಪಸ್ ಮಾಡು. Ibaiska, Protection Ball Create! Maya, Varun, look up! 1, 2, 3, let's go! Ina, Sheena, Shrankina! ರುದ್ರ, ನನ್ನನ್ನು ಹೊರತೆಗಿ. ಐ ಪ್ರಾಮಿಸ್. ಇನ್ ಮುಂದೆ ಯಾರನ್ನು ಮಿನಿಯೇಚರ್ ಮಾಡಲ್ಲ ನಾನು. ಪ್ಲೀಸ್. Ibaiska, boom, chick, chick, boom! ಮೇಡಮ್, ನೀವಿದ್ದನ್ನ ಸರ್ ಮೆಜೆಸ್ಟಿಕ್ ಹತ್ರ ಕಳ್ಸಿಬಿಡಿ. ಯಾಕೆಂದ್ರೆ ಅವರು ಮಿನಿಯೋರನ್ನ ಇಂಥ ಜಾಗೆಯಲ್ಲಿ ಡಿಸ್ಪ್ಲೇ ಮಾಡ್ಲಿ, ಆಗ ಇವಳು ಇನ್ಯಾರನ್ನು ಮತ್ತೆ ಮಿನಿಯೇಚರ್ ಮಾಡದಿರ್ಲಿ. ರುದ್ರ, ಯು ಆಲ್ವೇಸ್ ಅ ಸೇವಿಯರ್ ಫಾರ್ ದಿ ಅಕಾಡೆಮಿ. ಥ್ಯಾಂಕ್ ಯು ಫ್ರಮ್ ಆಲ್ ಆಫ್ ಅಸ್. ಇವಳ ವಿಷಯ ಹೇಳೋದಾದ್ರೆ ನೀನೇ ಸರ್ ಮೆಜೆಸ್ಟಿಕ್ ಹೋಗಿ ಕೊಡು. ಶಾಬಾಷ್ ರುದ್ರ, ನಮ್ಗೆಲ್ಲ ನಿನ್ ಮೇಲೆ ತುಂಬಾ ಹೆಮ್ಮೆ ಆಗ್ತಿದೆ. ನಮ್ಗಿಂತ ಜಾಸ್ತಿ ಆ ಸೆಂಟಾ ಕ್ಲಾಸ್ಗೆ ಆಗ್ತಿರ್ಬಹುದು. ಅವನು ಮೇಲಿಂದ ಬರ್ತಿದ್ದಾನೆ. Santa Claus! ಮೇರಿ ಕ್ರಿಸ್ಮಸ್! ಮಕ್ಕಳು ಖುಷಿ ಪಡ್ತಾರೆ ಅಲ್ವಾ? ಮೇರಿ ಕ್ರಿಸ್ಮಸ್. ಆಹಾ, ನಿನ್ಗೋಸ್ಕರನು ಗಿಫ್ಟ್ ತಗೊಂಬಂದಿದ್ದೀನಿ ಬರ್ಫಿ. ಮಕ್ಕಳಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಮನೇಲಿ ಯಾರಾದ್ರೂ ಇದ್ದೀರಾ? ಅಜ್ಜಿ ಅಜ್ಜಿ ಅಜ್ಜಿ
ಮೇರಿ ಕ್ರಿಸ್ಮಸ್. ನಿಮ್ಮ ಅಪ್ಪ ಅಮ್ಮ ಎಲ್ಲಿ? ಅಪ್ಪ ಅಮ್ಮ ಕ್ರಿಸ್ಮಸ್ ಕೇಕ್ ತಗೊಂಬರಕ್ ಹೋಗಿದ್ದಾರೆ. ಆದ್ರೆ ಚೀಕು ಮತ್ತೆ ಬಂಟಿ ಇದೀವಲ್ಲ. ಇಲ್ಲಿ ನೋಡಿ ಚಿಕ್ಕ ಬಂಟಿ, ನಾವಿಬ್ರು ನಿಮ್ಮಿಬ್ರಿಗೋಸ್ಕರ ಏನ್ ತಗೊಂಡ್ ಬಂದಿದೀವಿ ಅಂತ. ಕ್ರಿಸ್ಮಸ್ ಗಿಫ್ಟ್ಸ್. ಬೇಗ ಒಂದು ಬಾಕ್ಸ್ ನ ತಗೊಳ್ಳಿ. ಅಜ್ಜಿ ಯಾವಾಗ್ಲೂ ಡೈನೋಸರ್ ಕಾಲದ ಏನಾದ್ರೂ ವಸ್ತುನ ಗಿಫ್ಟ್ ಮಾಡ್ತಾ ಇರ್ತಾರೆ. ನನಗನ್ಸುತ್ತೆ ಖಂಡಿತವಾಗ್ಲೂ ತಾತನ ಹತ್ರ ಏನಾದ್ರೂ ಕೇಳಿ ಕೇಳಿ ಹಳೆ ವಸ್ತುಗಳನ್ನ ತಂದಿದ್ದಾರೆ ಅಂತ. ಅಜ್ಜಿ ಎಲ್ಲ ಓಲ್ಡ್ ಸ್ಕೂಲ್, ಆದ್ರೆ ಇನ್ನೊಂದು ಅಜ್ಜಿ ಗಿಫ್ಟ್ ಅಲ್ಲಿ ಇರುತ್ತೆ ಆಂಟಿಕ್ ಮ್ಯೂಸಿಯಂ ಧೂಳು. ನಾನು ಈ ಅಜ್ಜಿ ಅಲ್ಲ, ಆ ಅಜ್ಜಿ ಗಿಫ್ಟ್ ಇಸ್ಕೋತೀನಿ. ಇವಾಗ ನಾನು ಹೇಗ್ ಕಂಡಿಡಿಲಿ ಇವ್ರ ಗಿಫ್ಟ್ ಯಾವ್ದು ಅವ್ರ ಗಿಫ್ಟ್ ಯಾವ್ದು ಅಂತ? ಕೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ನನ್ನ ಹತ್ರ ಐಡಿಯಾ ಇದೆ. ಯಾರ ಹತ್ರನೂ ಕೇಳ್ದೆ ಕೆಲ್ಸ ಆಗೋಗುತ್ತೆ. ಅಜ್ಜಿ ಅಜ್ಜಿ ಬನ್ನಿ, ನಾವು ಕ್ರಿಸ್ಮಸ್ ಟ್ರೀ ಮುಂದೆ ಫೋಟೋ ತಗೊಳ್ಳೋಣ. ಆಹಾ ಸರಿ, ನಡೀರಿ ಕ್ರಿಸ್ಮಸ್ ಟ್ರೀ ಹತ್ರ ಫೋಟೋ ತಗೊಳ್ಳೋಣ. ಫೋಟೋ ತಗೊಳ್ಳೋಣ ಅನ್ನೋದು ಈಸ್ ಸೋ ಓಲ್ಡ್ ಸ್ಕೂಲ್. ಸೆಲ್ಫಿ ತಗೊಳ್ಳೋಣ. ಹಾ ಬನ್ನಿ ಬನ್ನಿ, ಎಲ್ಲರೂ ಸೆಲ್ಫಿ ತಗೊಳ್ಳೋಣ. ಈ ಬಂಟಿ ತಲೆಯಲ್ಲಿ ಯಾವ ಪ್ಲಾನ್ ಓಡ್ತಾ ಇದೆ? ಬಾ ಬಂಟಿ, ನೀನ್ ಡ್ರಾಮಾ ಶುರು ಮಾಡ್ಕೋ. ಅಯ್ಯೋ, ನಾನ್ ಬಿದ್ದೋದೆ. ಅಜ್ಜಿ ಅಜ್ಜಿ ಪ್ಲೀಸ್ ನಿಮ್ ಗಿಫ್ಟ್ ತಗೊಳ್ಳಿ. ನನ್ ಕಾಲಿಗೆ ಏಟ್ ಬಿದ್ದಿದೆ, ನಾನ್ ಎದ್ದೋಳಕ್ಕೆ ಆಗ್ತಾ ಇಲ್ಲ. ಅಯ್ಯೋ ನನ್ ಕಂದ. ಓ ಮೈ ಪೂರ್ ಬಾಯ್. ಈಗ ಇಬ್ರು ಅಜ್ಜಿ ಬಂದು ಅವ್ರವ್ರ ಗಿಫ್ಟ್ಗಳನ್ನ ತಗೋತಾರೆ. ಆಗ ನನಗೆ ಗೊತ್ತಾಗುತ್ತೆ ನಾನು ಯಾವ ಗಿಫ್ಟ್ನ ತಗೋಬೇಕು ಅಂತ, ಮತ್ತೆ ಯಾವ ಗಿಫ್ಟ್ ಚೀಕೋಗ್ ಬಿಡ್ಬೇಕು ಅಂತ. ಅಯ್ಯೋ, ನೀವ್ಯಾಕೆ ನನ್ನನ್ನು ಎತ್ತಾ ಇದ್ದೀರಾ? ನೀವಿಬ್ರು ಗಿಫ್ಟ್ ಬಾಕ್ಸ್ ತಗೊಳ್ಳಿ. ಓ, ಗಿಫ್ಟ್ಸ್ ನಿನ್ಗಿಂತ ದೊಡ್ಡದೇನಲ್ಲ. ನೀನ್ ಕೆಳಗಡೆ ಬಿದ್ದೋದಾಗ ನಾವು ನಿನ್ನನ್ನು ಎತ್ತಬೇಕೆ ಹೊರತು ಗಿಫ್ಟ್ಸ್ನಲ್ಲ. ಶಿ ಇಸ್ ರೈಟ್. ಯು ವರ್ ಅವರ್ ಪ್ರಯಾರಿಟಿ ಬಂಟಿ. ನಿನ್ನ ಪ್ಲಾನ್ ಅಂತೂ ಫ್ಲಾಪ್ ಆಯ್ತು ಬಂಟಿ. ಈಗ ಹೊಡಿತೀನಿ ನಾನ್ ನಿನ್ನ ಗಂಟೆ. ಹುಷಾರಾಗಿ ಇಲ್ಲಿ ಕೂತ್ಕೋಬೇಕು, ಆಯ್ತಾ? ಎಲ್ಲ ಪ್ಲಾನ್ ಫೇಲ್. ಆ ಚೀಕು ಮಿಲ್ಕ್ ಶೇಕ್ ಇವಾಗ ಅವನ್ ತಲೆ ಓಡಿಸ್ತಾನೆ. ಚೀಕು, ಇದ್ ನೀನೇನ್ ತಗೊಂಡ್ ಬಂದೆ? ಐಸ್ ಕಡ್ಡಿನಾ? ಓ, ಐಸ್ ಕಡ್ಡಿ ಸೋ ಓಲ್ಡ್ ಸ್ಕೂಲ್. ಸೇ ಐಸ್ ಪ್ಯಾಕ್. ಹಾ, ಬಂಟಿ ನೋವು ಇದರಿಂದ ಆರಾಮಾಗಿ ಕಮ್ಮಿ ಆಗಿ ಹೋಗುತ್ತೆ. ಮೊದ್ಲೇ ಒಂದ್ ಕಡೆ ಡಿಸೆಂಬರ್ ಚಳಿ, ಅದ್ರ ಮೇಲೆ ಈ ಚಿಲ್ಡ್ ಐಸ್ ಪ್ಯಾಕ್ ಹಾಕಿದ್ರೆ ಆಗ ನನ್ಗೆ ಕೋಲ್ಡ್ ಆಗೋಗುತ್ತಲ್ಲ. ಬೇಡ ಬೇಡ ಬೇಡ, ನಂಗೆ ಯಾವ ಐಸ್ ಪ್ಯಾಕು ಬೇಡ. ಬಂಟಿ, ಮಕ್ಕಳ ತರ ಹಠ ಮಾಡ್ಬೇಡ. ಚೀಕು ಸರಿಯಾಗೇ ಹೇಳ್ತಿದ್ದಾನೆ, ನೀನು ಐಸ್ ಪ್ಯಾಕ್ ಇಟ್ಕೊಳ್ಳೇಬೇಕು. ನನ್ಗೊಂದ್ ಕೆಲ್ಸ ನೆನ್ಪಾಯ್ತು, ನಾನ್ ಬಂದೇ ಇರಿ. ನೋ ಕೆಲ್ಸ, ಓನ್ಲಿ ರೆಸ್ಟ್ ಮಾಡು. ತಮ್ಮ, ನೀನು ಮರ್ತಿದ್ಯಾ ಅನ್ಸುತ್ತೆ ನಾನು ಅಣ್ಣ ಅಂತ. ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ಈ ಬಂಟಿ ಅಜ್ಜಿ ಗಿಫ್ಟ್ ನ ತಗೊಂಡ್ ಹೋಗ್ಬಿಡ್ತಾನೆ. ಹಾ, ಬರ್ಫಿ, ಇಬ್ರು ಅಜ್ಜಿದೀರು ಗಿಫ್ಟ್ ತಂದಾಗ ನಮ್ ಕೈಯಲ್ಲಿ ನೋಡೋದಕ್ಕಾಗ್ಲಿಲ್ಲ. ಆದ್ರೆ ನೀನು ಥರ್ಡ್ ಅಂಪೈರ್ ತರ ಎಲ್ಲ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿದ್ಯಾ ಅಲ್ವಾ? ನಿನಗಂತೂ ಖಂಡಿತ ಗೊತ್ತಿರುತ್ತೆ ಯಾವ ಗಿಫ್ಟ್ ನ ಯಾರ್ಯಾರು ತಂದಿರೋದು ಅಂತ. ನಿನ್ನ ನಾಟಕಗಳು ನನಗೆ ಚೆನ್ನಾಗಿ ಗೊತ್ತು ಬರ್ಫಿ. ವೆರಿ ಗುಡ್. ಒಂದ್ ವೇಳೆ ನೀನ್ ನನಗೆ ಹೇಳಿದ್ರೆ ಯಾವ ಗಿಫ್ಟ್ ನ ಯಾರು ತಂದಿರೋದು ಅಂತ, ನಾನ್ ನಿನಗೆ ನಿನ್ನ ಫೇವ್ರೆಟ್ ಟ್ರೀಟ್ ಕೊಡ್ತೀನಿ. ಸಾಯಂಕಾಲ ಪಾರ್ಕಿಗೆ ವಾಕಿಂಗ್ ಕೂಡ ಕರ್ಕೊಂಡು ಹೋಗ್ತೀನಿ. ಒಂದ್ ವೇಳೆ ಥರ್ಡ್ ಎಂಪೈರ್ ಡಿಸಿಷನ್ ಕೊಟ್ಬಿಟ್ರೆ ಆಗ ನಾನು ಗೇಮಿಂದ ಪಕ್ಕ ಔಟ್ ಆಗ್ತೀನಿ. ಏನಾದ್ರೂ ಮಾಡ್ಲೇಬೇಕು. ಇಲ್ಲೂ 2 ಗಿಫ್ಟ್ ಇದೆ. ಅಲ್ಲೂ 2 ಗಿಫ್ಟ್ ಇದೆ. 1ಕ್ಕೆ 2, 2ಕ್ಕೆ 4. ಲೆಟ್ಸ್ ಹ್ಯಾವ್ ಸಮ್ ಫನ್. ಅಯ್ಯೋ, 2 ಇದ್ದಿದ್ದು 4 ಹೇಗಾದ್ವು? ಇವಾಗ ಟೈಮ್ ವೇಸ್ಟ್ ಮಾಡದೆ ಬೇಗ ಹೇಳು ಯಾವ್ದು ಯಾರು ತಂದಿರೋದು ಅಂತ.
ಏನು ಅಜ್ಜಿ ತಂದಿರೋ ಗಿಫ್ಟ್ ಇದಾ? ಇನ್ನೊಬ್ರು ಅಜ್ಜಿ ತಂದಿರೋ ಗಿಫ್ಟ್ ಇದಾ? ಪಾಪ ಬರ್ಫಿ. ಬಂಟಿ, ನನಗ್ ಗೊತ್ತು ಬಾಕ್ಸಸ್ ನ ಬದಲಾಯಿಸಿರೋದು ನೀನೇ. ವಯಸ್ಸಲ್ಲಿ ಚಿಕ್ಕವನು, ಬುದ್ಧಿ ಇಲ್ಲಲ್ಲ. ನಿನ್ ಥರ್ಡ್ ಎಂಪೈರ್ ದಂತೂ ವಿಕೆಟ್ ಡೌನ್ ಆಗೋಯ್ತು. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಬಂಟಿ ಅಂತೂ ಬಾಕ್ಸ್ ಒಳಗಡೆ ಬಾಕ್ಸ್ ಹಾಕಿ ಬರ್ಫಿ ಮೂಗನ್ನೇ ಕನ್ಫ್ಯೂಸ್ ಮಾಡ್ದ. ಈಗ ಈ ಬಾಕ್ಸ್ ಒಳಗಡೆ ಇನ್ನೂ ಬಾಕ್ಸ್ ಗಳನ್ನ ಹಾಕಿ ಸಿಚುವೇಶನ್ ನ ಡಿಫ್ಯೂಸ್ ಮಾಡ್ತೀನಿ. ಈ ಚೀಕು ಏನ್ ಔಟ್ ಆಫ್ ದ ಬಾಕ್ಸ್ ಐಡಿಯಾ ಮಾಡಿದಾನೆ. ಚೀಕು, ಇಷ್ಟೊಂದು ಗಿಫ್ಟ್ ಬಾಕ್ಸ್ ಯಾರಿಗೋಸ್ಕರ? ಅಜ್ಜಿ, ನಾನು ವಿಕ್ಕಿ, ಸೋನು ಮತ್ತು ಉಳಿದಿದ್ದ ಫ್ರೆಂಡ್ಸ್ಗೆಲ್ಲ ಕ್ರಿಸ್ಮಸ್ ಗಿಫ್ಟ್ನ ಹಂಚ್ಬೇಕು. ಓಹ್, ಇದನ್ನೆಲ್ಲ ನೀನ್ ಮಾಡೋ ಅವಶ್ಯಕತೆ ಏನಿತ್ತು? ಇದಕ್ಕೋಸ್ಕರ ಸಾಂತಾ ಕ್ಲಾಸ್ ಇದಾರಲ್ವಾ? ಓ, ದಿಸ್ ಸಾಂತಾ ಕ್ಲಾಸ್ ಇಸ್ ಸೋ ಓಲ್ಡ್ ಸ್ಕೂಲ್. ಸೇ ಸಾಂತಾ ಕ್ಲಾಸ್. ಓ ನೋ, ಮಾತಾಡ್ತಾ ನಾನು ಏನ್ ಮಾಡ್ಬಿಟ್ಟೆ? ಎಲ್ಲಾ ಗಿಫ್ಟ್ ಬಾಕ್ಸ್ ಮಿಕ್ಸ್ ಮಾಡ್ಬಿಟ್ಟೆ ನಾನು. ಇವಾಗ ಹೇಗ್ ಗೊತ್ತಾಗುತ್ತೆ ಯಾವ ಗಿಫ್ಟ್ ನ ನಮಗ್ ಕೊಡೋದು ಮತ್ತೆ ಯಾವ ಗಿಫ್ಟ್ ನ ನಮ್ ಫ್ರೆಂಡ್ಸ್ ಕೊಡೋದು ಅಂತ? ಅಜ್ಜಿ, ನಂದೇನೋ ಪರವಾಗಿಲ್ಲ, ಆದ್ರೆ ನೀವಿಬ್ರು ನಿಮ್ ಗಿಫ್ಟ್ ನ ಕಂಡು ಹಿಡಿತೀರಾ ಅಲ್ವಾ? ನಾನ್ ನನ್ ಗಿಫ್ಟ್ ಬಾಕ್ಸ್ ನ ಮುಟ್ಟಿದ್ರೇನೆ ಕಂಡು ಹಿಡಿತೀನಿ. ಚೀಕು ಅವನ್ ಬಲೆನ ಹಾಕ್ಬಿಟ್ಟ, ನಾನು ಬಲೆಗೆ ಸಿಕ್ಕಾಕೋತೀನಿ. ಚೀಕು, ಈ ಬಾಕ್ಸ್ ಭಾರನೇ ಇಲ್ವಲ್ಲ? ಇದ್ರಲ್ಲಿ ಗಿಫ್ಟ್ ಇದ್ಯಾ ಅಥವಾ ಸ್ನೇಹಿತರಿಗೆ ಖಾಲಿ ಬಾಕ್ಸ್ ಕೊಡ್ತಿದ್ಯಾ? ಅಜ್ಜಿ, ನೀವು ವೇಟ್ ನೋಡ್ಬೇಡಿ, ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ಳಿ. ಇದು ನನ್ ಗಿಫ್ಟ್ ಬಾಕ್ಸ್ ಅಲ್ಲ. ದಿಸ್ ಬಾಕ್ಸ್ ಪೀಸ್ ಎಂಟಿ. ಇದು ನಂದಲ್ಲ. ಈ ಬಾಕ್ಸ್ ತೂಕ ಇದೆ. ಈ ಗಿಫ್ಟ್ ಬಾಕ್ಸ್ ನಂದೇನೆ. ಮತ್ತೆ ಇದು ನನ್ ಗಿಫ್ಟ್ ಬಾಕ್ಸ್. ಇವಾಗ ಅರ್ಥ ಆಯ್ತು. ಸಿಲ್ವರ್ ಬಾಕ್ಸ್ ಬಂಟಿಗ್ ಸೇರ್ಬೇಕು ಮತ್ತೆ ಗೋಲ್ಡನ್ ಬಾಕ್ಸ್ ನನಗ್ ಸೇರ್ಬೇಕು. ನನಗ್ ಸಿಕ್ಬೇಕಾಗಿರೋ ಗಿಫ್ಟ್ ಬಾಕ್ಸ್ ಗೋಲ್ಡನ್. ನನ್ ಕೈಯಿಂದ ಗೋಲ್ಡನ್ ಚಾನ್ಸ್ ಬಿಟ್ಕೊಡಲ್ಲ. ಕ್ರಿಸ್ಮಸ್ ಕೇಕ್ ಬಂತು. ಕೇಕ್ ಮೊದ್ಲು ಹೊಟ್ಟೆ ತುಂಬಿಸ್ಕೊಳ್ಳೋಣ, ಆಮೇಲೆ ಮಿಕ್ಕಿದ ಕೆಲ್ಸ ನೋಡೋಣ. ಅಯ್ಯೋ, ಗಿಫ್ಟ್ ಎಲ್ಲ ನಾವು ಆಮೇಲೆ ತಗೊಳ್ಳೋಣ. ಫಸ್ಟ್ ಕ್ರಿಸ್ಮಸ್ ಕೇಕ್ ಕಟ್ ಮಾಡೋಣ. ಅಯ್ಯೋ, ಇರು. ಕೇಕ್ ಚೀಕು ಕಟ್ ಮಾಡ್ತಾನೆ, ಯಾಕಂದ್ರೆ ಅವ್ನು ನನ್ನ ಅಣ್ಣ ಅಲ್ವಾ. ಬಂಟಿ ಮಗನೇ, ಹೋಗು ಕಿಚನ್ ಇಂದ ನೈಫ್ ತಗೊಂಡ್ ಬಾ. ಹೋಗು ಕಮಾನ್. ಅದ್ರ ಅವಶ್ಯಕತೆ ಏನಿದೆ? ಕೇಕ್ ಜೊತೆ ಈ ಚಾಕು ಕೂಡ ಫ್ರೀಯಾಗಿ ಸಿಕ್ಕಿದ್ಯಲ್ಲ, ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕು? ಡಿಶ್ ವಾಷರ್ ಡಿಟರ್ಜೆಂಟ್ ದುಡ್ಡು ಮಿಕ್ಕತ್ತೆ. ದುಡ್ಡಿನ ಮರದಲ್ಲಿ ಬೆಳೆಯುತ್ತಾ? ಚಾಕು ಇಸ್ ಸೋ ಓಲ್ಡ್ ಸ್ಕೂಲ್. ಪ್ಲೀಸ್ ಸೇ ನೈಫ್. ತಗೋ, ಈಗ ಕಟ್ ಮಾಡು. ಈಗ ಚೀಕು ಗೋಲ್ಡನ್ ಗಿಫ್ಟ್ ಬಾಕ್ಸ್ ತಗೋತಾನೆ, ಆದ್ರೆ ಅಜ್ಜಿದಲ್ಲ ಇನ್ನೊಂದು ಅಜ್ಜಿ ಗಿಫ್ಟ್. ಮೊದಲನೇ ಅಜ್ಜಿಯ ಗಿಫ್ಟ್ ನಾನ್ ತಗೋತೀನಿ ಈ ಸಿಲ್ವರ್ ಗಿಫ್ಟ್ ಬಾಕ್ಸ್ ನಲ್ಲಿ. ಗುರುವಿಗೆ ತಿರುಮಂತ್ರ ಹಾಕಿದ್ರೆ ಅದನ್ನ ಅನುಭವಿಸೋನು ನೀನೆ. ಚೀಕು, ನೀನ್ ನನ್ನ ಅಣ್ಣ ಅಲ್ವಾ? ಫಸ್ಟ್ ನಿನ್ಗೆ ಇಷ್ಟ ಆಗಿರೋ ಗಿಫ್ಟ್ ಬಾಕ್ಸ್ ತಗೋ. ಇಷ್ಟೊಂದು ಪ್ರೀತಿ? ಇವನು ಪಕ್ಕ ನಮ್ಮ ಬಂಟಿನೇನಾ? ನೀನ್ ಶ್ಯೂರ್ ಆಗಿದ್ಯಾ ಅಲ್ವಾ? ನಾನ್ ನನಗೆ ಇಷ್ಟ ಇರೋ ಬಾಕ್ಸ್ ನ ಎತ್ಕೊಳ್ಳ? ಹಾ, ಪಕ್ಕಾ ಶೋರ್. ತಗೋ. ಸರಿ, ಹಾಗಾದ್ರೆ ನಾನು ಈ ಬಾಕ್ಸ್ ನ ಎತ್ಕೋತೀನಿ. ಓ ಇಲ್ಲ, ಇದು ನನ್ಗೆ ಉಲ್ಟಾ ಆಯ್ತು. ತಮ್ಮ, ನನ್ನ ಅಣ್ಣ ಅಂತ ನೀನು ಮರ್ತ್ ಹೋಗಿದ್ಯಾ ಅನ್ಸತ್ತೆ. ಬಂಟಿ, ನೀನು ನಿನ್ ಬಾಕ್ಸ್ ನ ತಗೋ. ಡೈನೋಸಾರ್ ಮೊಟ್ಟೆ ನನ್ನ ಅದೃಷ್ಟದಲ್ಲಿತ್ತು ಅನ್ಸುತ್ತೆ. ಚಿಕ್ಕು, ಹುಷಾರಾಗಿ. ಗಿಫ್ಟ್ ರ್ಯಾಪಿಂಗ್ ಪೇಪರ್ ಹರಿದೋಗ್ಬಾರ್ದು. ಅದನ್ನ ರಿಯೂಸ್ ಕೂಡ ಮಾಡಬಹುದು. ದುಡ್ಡು ಉಳಿಯುತ್ತೆ. ದುಡ್ಡಿನ ಮರದಲ್ಲಿ ಬೆಳೆಯುತ್ತಾ? ವಾವ್, ಲೇಟೆಸ್ಟ್ ಮೆಗಾ 2.0 ವಿಡಿಯೋ ಗೇಮ್. ಹಾ ಬಂಟಿ, ನೀನು ಕೂಡ ನಿನ್ ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡಿ ನೋಡು.
ಇದ್ರಲ್ಲೂ ಮೆಗಾ 2.0 ವಿಡಿಯೋ ಗೇಮ್ ಇದೆ. ಇದೇಗಾಯ್ತು? ನಿಮ್ಮ ಅಜ್ಜಿ ಮತ್ತೆ ನಾನು ಇಬ್ರು ಒಟ್ಟಿಗೆ ಗಿಫ್ಟ್ ತರಕ್ಕೆ ಮಾಲ್ಗೆ ಹೋಗಿದ್ವಿ. ಅಲ್ಲಿ ಆಫರ್ ನಡೀತಾ ಇತ್ತು. ಒಂದು ವಿಡಿಯೋ ಗೇಮ್ ತಗೊಂಡ್ರೆ ಇನ್ನೊಂದು ವಿಡಿಯೋ ಗೇಮ್ ಫ್ರೀ. ಮತ್ತೆ ನಾನು ಫ್ರೀ ವಿಡಿಯೋ ಗೇಮ್ ನ ತಗೊಂಡೆ. ಅಜ್ಜಿ ಅಂಡ್ ಅಜ್ಜಿ, ಯು ಆರ್ ದ ಬೆಸ್ಟ್. ಮೇರಿ ಕ್ರಿಸ್ಮಸ್. ವಾ, ಇಲ್ಲಂತೂ ಎಲ್ರು ಕ್ರಿಸ್ಮಸ್ ಆಚರಣೆಗೋಸ್ಕರ ತುಂಬಾ ಎಕ್ಸೈಟ್ ಆಗೋಗಿದ್ದಾರೆ ಅಲ್ವಾ? ಡ್ಯಾಡ್, ಬ್ರಿಗೇಡಿಯರ್ ಅಂಕಲ್, ಹೇಗಿದೆ ನಮ್ಮ ಕ್ರಿಸ್ಮಸ್ ಟ್ರೀ? ಪ್ರಪಂಚದ ಎಲ್ಲ ಕ್ರಿಸ್ಮಸ್ ಟ್ರೀ ಒಂಥರ ಆದ್ರೆ ನಮ್ಮ ಕಾಲನಿ ಕ್ರಿಸ್ಮಸ್ ಟ್ರೀನೇ ಒಂಥರ ಒನ್ ಸೈಡೆಡ್ ಓನ್ಲಿ. ಯಾಕಾಗಲ್ಲ ನನ್ನ ಇನ್ಸ್ಟ್ರಕ್ಷನ್ ಇಂದ ಗೋಪು ಈ ಕ್ರಿಸ್ಮಸ್ ಟ್ರೀನ ರೆಡಿ ಮಾಡಿದಾನೆ ಗೊತ್ತಾ? ಹೌದಾ? ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆದ್ರೆ ಈ ಕ್ರಿಸ್ಮಸ್ ಟ್ರೀಯಲ್ಲಿ ಒಂದು ಹೊಳಿತಿರೋ ಸ್ಟಾರ್ ಕಮ್ಮಿ ಅನಿಸ್ತಾ ಇದೆ. ಮಾಧವ್, ನಾನ್ ನಿನ್ಗೆ ಸ್ಟಾರ್ ತಗೊಂಬರಕ್ ಹೇಳ್ದೆ ತಾನೆ. ನೀನ್ ತುಂಬಾ ಇರ್ರೆಸ್ಪಾನ್ಸಿಬಲ್ ಆಗಿದ್ಯಾ ಕಣೋ ನೀನು. ಸ್ಟಾರ್ ತಗೊಳ್ಳಿ, ಇಲ್ಲಿದೆ ಸಕ್ಕತ್ತಾಗಿರೋ ಸ್ಟಾರ್. ಇದು ನನಗೆ ಸ್ಕೂಲಲ್ಲಿ ಒಳ್ಳೆ ಸ್ಟೂಡೆಂಟ್ ಅಂತ ಕೊಟ್ಟಿರೋ ಅವಾರ್ಡ್. ಇದರಿಂದ ನನ್ನ ಗರ್ವ ಪ್ರೆಸ್ಟೀಜ್ ತುಂಬಾ ಹೆಚ್ಚಿತ್ತು. ಈಗ ಈ ಮರದ ಮೇಲೆ ಹಾಕಿದ್ರೆ ಇದ್ರ ಪ್ರೆಸ್ಟೀಜ್ ಕೂಡ ಹೆಚ್ಚತ್ತೆ, ಗೊತ್ತಾಯ್ತಾ? ನೀವೆಲ್ರು ಈ ಸ್ಟಾರ್ ನ ಕ್ರಿಸ್ಮಸ್ ಟ್ರೀ ಮೇಲೆ ಹಾಕಿ, ನಾನು ಅಷ್ಟರಲ್ಲಿ ಕ್ರಿಸ್ಮಸ್ ಡಿನ್ನರ್ ನ ರೆಡಿ ಮಾಡ್ತೀನಿ. ನಾನು ಬರ್ತೀನಿ, ಆದ್ರೆ ಡಿನ್ನರ್ ನ ಟೇಸ್ಟ್ ಮಾಡೋದಕ್ಕೆ. ಇದು ನಮ್ಮ ಅಪ್ಪನ್ ಸಿಕ್ಕಿರೋ ಸ್ಟಾರ್ ಮೆಡಲ್. ಇದನ್ನ ಟ್ರೀ ಮೇಲೆ ಹಾಕೋಣ, ಟ್ರೀ ಮೇಲೆ. ಆದ್ರೆ ಟ್ರೀ ಮೇಲೆ ಸ್ಟಾರ್ ಹಾಕೋ ಐಡಿಯಾ ನಮ್ಮಪ್ಪ ಅಲ್ವಾ ಕೊಟ್ಟಿದ್ದು. ಈ ಸ್ಟಾರ್ನ ನಾನೇ ಹಾಕ್ತೀನಿ. ಇಲ್ಲಿರೋ ಸ್ಟಾರ್ ಅಲ್ಲಿ ಹೊಳಪೆ ಇಲ್ಲ. ಇದನ್ನ ನಾನು ನನ್ನ ಕ್ರಿಸ್ಮಸ್ ಟ್ರೀಗೆ ಹೇಗಾಕ್ಲಿ? ಓ, ಯಾರೋ ಸರಿಯಾಗಿ ಹೇಳಿದರೆ, ಏನಾದ್ರೂ ಮನ್ಸಾರೆ ಬಯಸಿದ್ರೆ ಇಡೀ ಪ್ರಪಂಚನೇ ಅದನ್ನ ನೀನು ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ ಅಂತ. ಅದಕ್ಕೆ ಸ್ಯಾಂಟಾ ಇದನ್ನ ನನಗೆ ಗಿಫ್ಟ್ ಆಗಿ ನನ್ನ ಜೋಳಿಗೆಗೆ ಹಾಕಿದ್ದಾರೆ. ವರೆ ವಾ! ಈಗ ಈ ಸ್ಟಾರೇ ನನ್ನ ಕ್ರಿಸ್ಮಸ್ ಟ್ರೀಗೆ ಶೋಭೆ ತರುತ್ತೆ. ನನ್ನ ಮತ್ತೆ ಈ ಸ್ಟಾರ್ ಮಧ್ಯೆ ಯಾರು ಕೂಡ ಬರೋದಕ್ಕಾಗಲ್ಲ. ಮೀಸೆ ತಿರುಗಿಸ್ತಾ ಇದ್ದೀನಿ. ಅಯ್ಯೋ, ಈ ನಕ್ಷತ್ರ ಜಾರಿ ಎಲ್ ಬಿದ್ದೋಯ್ತು? ಮಾಧವ್, ಈಗ ಸಿಂಹದ ಬಾಯಿಂದ ಇದನ್ನ ಯಾರು ತೆಗಿಯೋರು? ನಿಮ್ಮಪ್ಪನ ಸ್ಟಾರ್ ಅಲ್ವಾ? ಹೋಗು, ನೀನೇ ಆ ಮೀಸೆ ಪೈಲ್ವಾನಿಂದ ಅದನ್ನ ತಗೊಂಬಾ. ಯಾಕೆ? ಸ್ಟಾರ್ ಹಾಕೋ ಐಡಿಯಾ ನಿಮ್ಮ ಅಪ್ಪಂದಲ್ಲ, ನೀನೇ ಹೋಗಿ ತಗೊಂಬಾ, ಹೋಗು. ಅರೆ, ನೀವಿಬ್ರು ಎಲ್ಲಿ ಹೋದ್ರಿ? ಮತ್ತೆ ನನ್ನ ಸ್ಟಾರ್ ಮೆಡಲ್ ಎಲ್ಲಿ ಹೋಯ್ತು? ಅಪ್ಪ, ಅದು ಸ್ಟಾರ್ ಮೆಡಲ್ ಇದೆಯಲ್ಲ, ಅದು ಎಲ್ಲೋ ಬಿದ್ದೋಗ್ಬಿಡ್ತು. ನಾನು ಮತ್ತೆ ಗೋಪು ಅದನ್ನ ಹುಡುಕ್ತಾನೆ ಇದೀವಿ. ಬಟ್ ಡೋಂಟ್ ಟೇಕ್ ಟೆನ್ಷನ್, ಓಕೆ? ಏನೋ, ಅದು ನನ್ನ ಸ್ಟಾರ್ ಮೆಡಲ್ ಆಕಾಶದಿಂದ ಉದುರಿದಲ್ಲ, ಎಲ್ಲೋ ಕಳ್ದೋಗೋದಕ್ಕೆ, ಗೊತ್ತಾಯ್ತಾ? ನೀವೇ ಕಳ್ದಾಕಿರೋದು, ಹುಡ್ಕೊಂಡ್ ತಗೊಂಬನ್ನಿ, ಗೊತ್ತಾಯ್ತಾ? ಇಡೀ ಫೋನ್. ಎಸ್ ಬ್ರಿಗೇಡಿಯರ್. ಮೀಸೆ ಪೆಲ್ವಾನಿಂದ ಸ್ಟಾರ್ನ ವಾಪಸ್ ತರದು ಅಂದ್ರೆ ಸಿಂಹದ ಬಾಯೊಳಗೆ ಕೈ ಹಾಕದಂಗೆ. ಈಗ ಸ್ಟಾರ್ ಇಲ್ದೆ ಮನೆಗೆ ಹೋಗೋದು ಸಿಂಹದ ಜೊತೆ ಜಗಳಕ್ ನಿಂತಂಗೆ. ಸಿಂಹದ ಬಾಯೊಳಗೆ ಹೋಗೋಕ್ಕಿಂತ ಬೆಟರು ಮೀಸೆಗೆ ಕಚ್ಗುಳಿ ಕೊಡೋದು. ಏನಂತೀಯ? ಮಾಡೋಣ ಗೋಲ್ಮಾಲ್? ಖಂಡಿತವಾಗ್ಲೂ ಮಾಡೋಣ. ನೀವಂತೂ ಎಂತ ಬಾಡಿ ಮಾಡಿದೀರಾ? ಇಲ್ಲಿ ಪೈಲ್ವಾನ್ಗಳ ಮೇಳ ನಡೀತಿದ್ಯಾ? ನನ್ಗೆ ಮೇಳ ನೋಡಿದ್ರೆ ತಲೆ ತಿರುಗುತ್ತೆ. ಓಯ್, ಮೇರಿ ಕ್ರಿಸ್ಮಸ್ ಪೈಲ್ವಾನ್ ಜಿ, ಮೇರಿ ಕ್ರಿಸ್ಮಸ್. ಇದೇ ನಿನ್ ಕ್ರಿಸ್ಮಸ್? ಏನ್ ಕ್ರಿಸ್ಮಸ್ ನ ನಿನ್ ಹೆಸರಿಗೆ ಬರ್ದಿದಾರಾ? ನಿಮ್ಮ ಕ್ರಿಸ್ಮಸ್ ಪೈಲ್ವಾನ್ ಅವ್ರೆ, ನಿಮ್ಮ ಕ್ರಿಸ್ಮಸ್. ಇದು ಸರಿಯಾಗಿದೆ. ಮೀಸೆ ತಿರುಗಿಸ್ತೀನಿ. ನಾನ್ ಬಂದಿದ್ ವಿಚಾರ ಅಂದ್ರೆ ಇದು ಯಾವಾಗ ವಾಪಸ್ ಕೊಡ್ತೀರಾ ಅಂತ ಕೇಳೋದಕ್ಕೆ. ಓ, ನಿನ್ಗೆ ಅಷ್ಟೊಂದು ಆತ್ರ ಇದ್ರೆ ಕ್ರಿಸ್ಮಸ್ ಟ್ರೀ ಮೇಲೆ ಗಿಫ್ಟ್ ಬದಲು ನಿನ್ನ ಉಲ್ಟಾ ನೇತಾಕ್ಲಾ? ಅಯ್ಯೋ, ಬೇಡ ಬೇಡ. ಒಂದ್ ವೇಳೆ ನಾವೇನಾದ್ರೂ ಅರ್ಜೆಂಟ್ ಮಾಡ್ಬಿಟ್ರೆ ಗಿಫ್ಟ್ನ ಜಾಗದಲ್ಲಿ ಕ್ರಿಸ್ಮಸ್ ಟ್ರೀಯಲ್ಲಿ ನಮ್ಮನ್ನ ನೇತಾಕ್ತಾನ ಅವನು. ನೀವಿಬ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಮೀಸೆ ಪೈಲ್ವಾನ್ ಅವ್ರೆ, ನಿಮ್ಮ ಕ್ರಿಸ್ಮಸ್ ಟ್ರೀ ಅಂತೂ ಇಡೀ ಪೂರ್ತಿ ಊರಿನ ಸ್ಟಾರ್ ಆಗಿದೆ. ಸ್ಟಾರ್ ಇಂಥ ಕ್ರಿಸ್ಮಸ್ ಟ್ರೀ ನಾನ್ ಇಲ್ಲಿವರೆಗೂ ನೋಡೇ ಇಲ್ಲ. ನೆವರ್ ಸೀನ್ ಬಿಫೋರ್. ಆದ್ರೆ ಟ್ರೀಯಲ್ಲಿ ಸ್ವಲ್ಪ ಏನೋ ಕಮ್ಮಿ ಇದೆ. ಏನು?
ಏನ್ ಕಡಿಮೆ ಆಗಿದೆ? ನಿಮ್ಮ ಟ್ರೇಡ್ ಮಾರ್ಕ್ ಆಗಿರೋ ನಿಮ್ಮ ಮೀಸೆ ಅದೇ ತರದೊಂದು ಕ್ರಿಸ್ಮಸ್ ಟ್ರೀಯಲ್ಲಿ ಇದ್ರೆ ಆಗ ಟ್ರೀಯಲ್ಲಿ ಸ್ಟಾರ್ ಇದ್ದಂಗೆ ಅಲ್ವಾ, ಜೊತೆಗೆ ಚಂದ್ರನು ಇದ್ದಂಗೆ ಆಗ್ಬಿಡುತ್ತೆ. ಅಯ್ಯೋ, ನಾನು ಇದನ್ನ ಯೋಚನೆ ಮಾಡಿಲ್ವಲ್ಲ. ಆ ಮೀಸೆ ಇಲ್ಲ ಅಂದ್ರೆ ಏನು ಇಲ್ಲ. ನೀವ್ ಯೋಚನೆ ಮಾಡೋ ಅಗತ್ಯ ಇಲ್ಲ, ನಾವೆಲ್ಲ ವ್ಯವಸ್ಥೆನೂ ಮಾಡಿದೀವಿ. ಅಯ್ಯೋ, ನೀವಿಬ್ರು ನನ್ನ ಮೀಸೆನ ಜೊತೆಲೆ ಇಟ್ಕೊಂಡ್ ತಿರುಗ್ತಾ ಇದ್ದೀರಲ್ಲ. ನೀವ್ ನಿಮ್ ಮೀಸೆನ ಮರಿಬೋದು, ಆದ್ರೆ ನಾವ್ ನಿಮ್ ಮೀಸೆನ ಮರೆಯೋದಿಲ್ಲ. ನೀವು ಓಕೆ ಅಂದ್ರೆ ನಾವಿದನ್ನ ಟ್ರೀ ಮೇಲೆ ಹಾಕ್ಬೋದಾ? ಒಳ್ಳೆ ಕೆಲ್ಸಕ್ಕೆ ಯಾಕೆ ತಡ ಮಾಡ್ತಾ ಇದ್ದೀರಾ? ಅಮ್ಮ ಯಾವಾಗ್ಲೂ ಹೇಳ್ತಿದ್ರು, ಜೀವನದಲ್ಲಿ ಎಷ್ಟು ಮೇಲ್ ಹೋಗ್ಬೇಕಂದ್ರೆ ನಕ್ಷತ್ರ ಜೊತೆ ಮಾತಾಡುವಷ್ಟು ಅಂತ. ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳು, ನಾನ್ ನಕ್ಷತ್ರ ತಲುಪ್ತಾ ಇದ್ದೀನಿ. ಕಜ್ಗುಳಿ ಆಗ್ತಿದೆ, ಕಜ್ಗುಳಿ. ಓ ನೋ, ಪಾಪ ಕಾಲಿಂಗ್. ಓ, ಏನಾಯ್ತು? ಮೀಸೆ ಅಂಟಿಸಿದ್ರ? ಅಂಟಿಸಿದೀವಿ. ಓ ಸರಿ, ಹಾಗಾದ್ರೆ ಮೀಸೆ ತಿರುಗಿಸಿ. ಸಿಂಹ ಹೋಯ್ತು, ಈಗ ಸಾವಿರ ಸಿಂಹ ಜೊತೆ ಮಾತಾಡ್ಬೇಕು. ಅಪ್ಪ ಏನಾಯ್ತು? ಮೆಡಲ್ ಸಿಕ್ತಾ? ಇಲ್ಲಪ್ಪ, ನಾವು ಹುಡುಕ್ತಿದೀವಿ. ಇಷ್ಟೊಂದು ಸಮಯನ ಸ್ಪೇಸ್ ಸೈಂಟಿಸ್ಟ್ ಕೂಡ ನಿಜವಾದ್ನ ಸ್ಟಾರ್ ಹುಡ್ಕೋದಕ್ಕೆ ಬಳಸೋದಿಲ್ಲ. ನನ್ನ ಸ್ಟಾರ್ ಮೆಡಲ್ ನ ನೀನ್ ಹುಡುಕ್ತಿದ್ಯಲ್ಲ, ಅಷ್ಟು ನಿಜವಾದ ಸ್ಟಾರ್ಗೂ ಬಳಸೋದಿಲ್ಲ. ನನ್ನ ತಲೆ ಕೆಟ್ಟೋಗೋಕ್ಕಿಂತ ಮುಂಚೆ ನನ್ನ ಸ್ಟಾರ್ ಮೆಡಲ್ ನ ವಾಪಸ್ ತಗೊಂಬಾ, ಗೊತ್ತಾಯ್ತಾ? ಅಂಡರ್ಸ್ಟ್ಯಾಂಡ್? ಎಸ್ ಬ್ರಿಗೇಡಿಯರ್. ನಾನ್ ಸ್ಟಾರ್ ಹತ್ರ ತಲುಪ್ತಾ ಇದ್ದೆ, ಆದ್ರೆ ನೀನು ಹಗ್ಲಲ್ಲೇ ನನಗೆ ನಕ್ಷತ್ರ ತೋರಿಸ್ಬಿಟ್ಟೆ. ಈಗ ಏಣಿನೂ ಮುರಿದೋಗಿದೆ, ನಾವು ಸ್ಟಾರ್ ಅನ್ನ ಹೇಗ್ ತೆಗಿಯೋದು? ಏನ್ ಮಾಡೋದು ಹೇಳು? ಐಡಿಯಾ ಮಾಧವ್, ನೀನು ತುಂಬಾ ಮೇಲೆ ಹೋಗ್ತೀಯಾ, ತುಂಬಾ ಮೇಲೆ. ಮೀಸೆ ಪೈಲ್ವಾನ್ ಅವರೇ, ಟ್ರೀಗೆ ಮೀಸೆ ಏನೋ ಹಾಕಾಯ್ತು, ಆದ್ರೆ ಒಂದ್ ವೇಳೆ ಆ ನಕಲಿ ಮೀಸೆ ಜೊತೆ ನಿಮ್ಮ ಅಸ್ಲಿ ಮೀಸೆಯ ಫೋಟೋ ಏನಾದ್ರೂ ಹಿಡಿದ್ರೆ ಆಗ ಕ್ರಿಸ್ಮಸ್ಗೆ ಮಜಾ ಬರುತ್ತೆ. ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಆಗುತ್ತೆ. ಸರಿಯಾಗಿ ಹೇಳ್ದೆ. ಮೀಸೆ ಇಲ್ಲ ಅಂದ್ರೆ ಏನು ಇಲ್ಲ, ಮೀಸೆ ಇದ್ರೆ ಎಲ್ಲ ಸರಿಯಾಗಿ ನಡೆಯುತ್ತೆ. ತೆಗಿರಿ ನನ್ನ ಮೀಸೆ ಫೋಟೋ. ನೀವು ಪೈಲ್ವಾನು, ಯು ಆರ್ ದ ಹಂಕ್. ನೀವ್ ಈ ತರ ನಾರ್ಮಲ್ ಪೋಸ್ ಅನ್ನ ಕೊಡ್ಬಾರ್ದು, ಪೈಲ್ವಾನ್ ಪೋಸ್ ಕೊಡ್ಬೇಕು. ಈ ತರ ಈ ತರ ಪೈಲ್ವಾನ್ ತರ ಪೋಸಾ? ಅಪ್ಪನ್ಗೋಸ್ಕರ ಆಕಾಶದಿಂದ ನಕ್ಷತ್ರನ ತಗೊಂಬರಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ಈ ಕ್ರಿಸ್ಮಸ್ ಟ್ರೀಯ ಸ್ಟಾರ್ ತಗೊಂಬರ್ತೀನಿ, ಅದೇ ಸರಿ ಹೋಗುತ್ತೆ. ಮೀಸೆ ಪೈಲ್ವಾನ್ ಅವ್ರೆ, ನೀವು ನಿಮ್ಮ ಕಾರ್ ಮೇಲೆ ನಿಂತ್ಕೊಳ್ಳಿ, ಮತ್ತೆ ಎತ್ತರವಾಗಿ ನಿಂತ್ಕೊಳ್ಳಿ. ಕಮಾನ್. ಪೈಲ್ವಾನ್ ಅವ್ರೆ, ಸ್ವಲ್ಪ ಕೆಳಗ್ ಬನ್ನಿ, ನೆಲದ ಮೇಲೆ. ಲಿಟಲ್ ಬಿಟ್, ಯು ನೋ. ಯಾರು ಹೇಳಿದ್ರು ನಕ್ಷತ್ರ ತಗೊಂಬರೋದು ಕಷ್ಟ ಅಂತ? ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಕಜ್ಗುಳಿ ಶುರುವಾಗೋಕ್ಕಿಂತ ಮುಂಚೆ ಫೋನ್ ಬಂದ್ ಮಾಡ್ಬಿಡ್ತೀನಿ. ಮಾಧವ್, ಗೋಪಾಲ್, ನನ್ನ ಕ್ರಿಸ್ಮಸ್ ಟ್ರೀ ಸ್ಟಾರ್ ನ ತಗೊಂಬನ್ನಿ, ಬೇರೆ ಏನನ್ನೋ ತರಬೇಡಿ, ಗೊತ್ತಾಯ್ತಾ? ನನ್ನ ಸ್ಟಾರ್ ಮೆಡಲ್ ನೀವು ವಾಪಸ್ ತರಲಿಲ್ಲ ಅಂದ್ರೆ ನಿಮ್ಗೆ ಕ್ರಿಸ್ಮಸ್ ಗಿಫ್ಟ್ ಸಿಗೋದಿಲ್ಲ, ತಿಳಿತಾ? ಸ್ಟಾರ ನಂದ? ಓ ನೋ, ಎದ್ದೋಳು ಮಾಧವ್. ಈಗ ತಗೊಳ್ಳೋದಲ್ಲ, ಬರೀ ಕೊಡೋದು ಅನ್ಸುತ್ತೆ. ನೀವಿಬ್ರು ನನ್ನ ಕ್ರಿಸ್ಮಸ್ ಟ್ರೀಯಿಂದ ಸ್ಟಾರ್ ಕದಿಯೋದಕ್ ಬಂದಿದ್ದೀರಾ, ಆದ್ರೆ ಈ ಸ್ಟಾರ್ ಅನ್ನ ನನಗೆ ಸ್ಯಾಂಟಾನೆ ಕೊಟ್ಟಿದ್ದು, ಮತ್ತೆ ಇದನ್ನ ನನ್ನಿಂದ ಯಾರು ಕದಿಯೋದಕ್ಕಾಗಲ್ಲ. ಹಿಡ್ಕೊಳ್ಳಿ ಅವರಿಬ್ಬರನ್ನ ಮೀಸೆ ತಿರುಗಿಸ್ಕೊಂಡು. ನಾವೀಗ ಸ್ಟಾರ್ನ ತಗೊಂಡು ಹೋಗ್ಬೇಕು. ಸ್ಟಾರ್ನ ತಗೊಂಡು ಹೋಗ್ತಾ ಇದ್ರೆ ಮನೆಗೆ ಎಂಟ್ರಿ ಇಲ್ಲ. ಏನ್ ಮಾಡುದು ಇವಾಗ? ಕ್ರಿಸ್ಮಸ್ ಟ್ರೀ ಮೇಲಿರೋ ಸ್ಟಾರ್ ವರ್ಗೂ ತಲುಪಕ್ಕಾಗಿಲ್ಲ. ಸ್ಟಾರ್ನೇ ಕೆಳಗ್ ತರೋಣ, ಕ್ರಿಸ್ಮಸ್ ಟ್ರೀನ ಕೆಳಗ್ ಬೀಳ್ಸೋಣ. ಹುಡಿ ಬಾಬಾ, ನನ್ಗೆ ಗಿಫ್ಟ್ ಸಿಕ್ಬಿಡ್ತು.
ಏಯ್ ನಕ್ಷತ್ರದ ಹತ್ರ ಹೋಗೋದಕ್ಕೆ ತಯಾರಾಗಿ. ಇಷ್ಟು ಅಲ್ಲಾಡ್ಸಿದ್ರೆ ಆಕಾಶದಲ್ಲಿರೋ ನಕ್ಷತ್ರನೂ ತುಂಡಾಗ್ಬಿಡ್ತಿತ್ತು. ಇದು ಸ್ವಲ್ಪನೂ ಕೂಡ ಅಲ್ಲಾಡ್ಲಿಲ್ಲ. ಮಾಧವ್ ಏನ್ ಮಾಡ್ತೀವ ನಂಗೆ ಗೊತ್ತಿಲ್ಲ. ನನ್ನ ಸ್ಟಾರ್ ಮೆಡಲ್ ನ ವಾಪಸ್ ತಗೊಂಬ. ಓವರ್ ಅಂಡ್ ಔಟ್, ಇಲ್ಲಾಂದ್ರೆ ನಿನ್ ಕತೆ ಮುಗಿಯುತ್ತೆ. ನಕ್ಷತ್ರ ಕೆಳಗ್ ಬಿದ್ಬಿಡ್ತು. ಯಹೂ! ಈಗ ನಿಮ್ಮ ಹಲ್ಲು ಕೆಳಗ್ ಬೀಳುತ್ತೆ. ನಾವು ಕೂಡ ಮುರಿದೋಗಿರೋ ನಕ್ಷತ್ರ ತರ ಆಗೋಗ್ಬಿಡ್ತೀವಿ ಈಗ. ಮೀಸ ಇಲ್ಲ ಅಂದ್ರೆ ಏನೂ ಇಲ್ಲ. ಇವನ್ ಬಿದ್ದೋಗ್ಬಿಟ್ಟ, ನಕ್ಷತ್ರ ಸಿಕ್ಬಿಡ್ತು. ಇವತ್ತು ನೀವಿಬ್ರು ಈ ಕ್ರಿಸ್ಮಸ್ ಟ್ರೀಗೆ ವಾಪಸ್ ಸ್ಟಾರ್ ಮೆಡಲ್ ತಂದು ನನ್ನ ಹಾಗೂ ಕ್ರಿಸ್ಮಸ್ ಟ್ರೀ ವ್ಯಾಲ್ಯೂನ ಹೆಚ್ಚಿದ್ದೀರಾ. ಥ್ಯಾಂಕ್ ಯು ಮಾಧವ್, ಗೋಪಾಲ್. ಮೇರಿ ಕ್ರಿಸ್ಮಸ್. ಓಹೋ, ನನ್ಗೆ ಯಾವ್ದೇ ಕ್ರಿಸ್ಮಸ್ ಟ್ರೀನೂ ಕಾಣಿಸ್ತಾ ಇಲ್ಲ. ಜಿಮ್ಮಿ ಜೀನಿಯಸ್ ಕೂಡ ಕಾಣಿಸ್ತಿಲ್ಲ. ಆದ್ರೆ ಅವ್ನ್ ಯಾಕೆ ಇನ್ನೂ ಬಂದಿಲ್ಲ? ಹಾಯ್ ಜಿಮ್ಮಿ, ನೀನ್ ಕರ್ದಿರೋದಕ್ಕೆ ಜಿಮ್ಮಿ ಓಡೋಡ್ ಬಂದ್ಬಿಟ್ಟ. ಮತ್ತೆ ಗೆಳೆಯನಿಗೋಸ್ಕರ ಎಲ್ಲ ಟೆಂಟಿಕಲ್ಸ್ ನ ತಗೊಂಡ್ಬಂದಿದ್ದಾನೆ. ಹೇಯ್, ಇನ್ನೇನ್ ನಿನ್ ಟೆಂಟಿಕಲ್ಸ್ ನ ಬಿಟ್ಬಿಟ್ ಬರ್ತಿದ್ದ? ಅದು ನಿನ್ಗೆ ಅಟ್ಯಾಚ್ ಆಗಿದೆ ಕಣೋ. ಆದ್ರೆ ನಿನಗೆ ಅಟ್ಯಾಚ್ ಆದಷ್ಟು ಅದೇನ್ ನನ್ ಜೊತೆಗೆ ಅಟ್ಯಾಚ್ ಆಗಿಲ್ಲ ಗೆಳೆಯ. ಇದೇ ಖುಷಿಗೆ ಇವಾಗ ನಾವು ಮಾಡೋಣ ನಮ್ಮ ಟ್ರೇಡ್ ನ ಟೆಂಟಿಕಲ್ ಸ್ಪಿನ್. ಇಲ್ಲಿ ನನ್ ತಲೆನೇ ಸ್ಪಿನ್ ಆಗ್ತಾ ಇದೆ. ನೀನ್ ಇಲ್ಲಿ ಟೆಂಟಿಕಲ್ ಸ್ಪಿನ್ ಮಾಡ್ಬೇಕು ಅಂತಿದ್ಯಾ? ಅಯ್ಯ ಬಾ ಗೆಳೆಯ, ಮಜಾ ಬರುತ್ತೆ. ಅಯ್ಯೋ ಇಲ್ಲ, ಮನೇಲಿ ವಸ್ತುಗಳೆಲ್ಲ ಒಡೆದು ಹೋಗ್ಬಿಡುತ್ತೆ. ಅಯ್ಯ ಅಭಿಮನ್ಯು, ನೀನ್ ಯಾವಾಗಿಂದ ಎಷ್ಟೊಂದು ಸೀರಿಯಸ್ ಆಗಿದ್ದು? ನನ್ ಫ್ರೆಂಡ್ ಅಭಿಮನ್ಯು ಅಂತೂ ತುಂಬಾನೇ ತುಂಟ ಆಗಿದ್ದ. ಎಲ್ಲಿ ಹೋದ ಇವನು? ಅಭಿಮನ್ಯು, ಇದೇನ್ ಮಾಡಿದ್ಯಾ ನೀನು? ನಾವು ಯೋಚನೆನೇ ಮಾಡಿರ್ಲಿಲ್ಲ. ನಾನೇನ್ ಮಾಡ್ದೆ? ಇವ್ರೇನಾದ್ರು ಜಿಮ್ಮಿನ ಏಲೇನ್ ಅವತಾರದಲ್ಲಿ ನೋಡ್ಬಿಟ್ರ? ಈ ಜಿಮ್ಮಿ ನನ್ನ ಮಗ ಎಲ್ಲಿ ಹೋದ? ನಾನು ಹೇಳ್ತೀನಿ. ಹಾ, ನಮ್ಗೆ ಹೇಳು, ಇಷ್ಟು ಬ್ಯೂಟಿಫುಲ್ ಮತ್ತೆ ಇಷ್ಟು ಯೂನಿಕ್ ಕ್ರಿಸ್ಮಸ್ ಟ್ರೀನ ಎಲ್ಲಿಂದ ತಂದೆ? ಕ್ರಿಸ್ಮಸ್ ಟ್ರೀನಾ? ನಾನು ಪ್ರತಿ ವರ್ಷ ಎಲ್ಲಿಂದ ತರ್ತೀನೋ ಅಲ್ಲಿಂದಾನೆ. ಸಕ್ಕದಾಗಿದೆ ಅಲ್ವಾ? ಹಾ, ಸಕ್ಕತ್ತಾಗಿದೆ. ಆದ್ರೆ ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕಾಗತ್ತೆ. ಚಿಂತಿಸ್ಬೇಡಿ, ನಾನಿಲ್ವಾ? ನೀವೆಲ್ಲ ಪಾರ್ಟಿಗೆ ಹೋಗಿ ನಾನ್ ಇದನ್ನ ಡೆಕೋರೇಟ್ ಮಾಡಿ ತರ್ತೀನಿ. ಜಿಮ್ಮಿ, ನೀನ್ ನಿಜವಾಗ್ಲೂ ಜೀನಿಯಸ್ ಕಣೋ. ಜೀನಿಯಸ್ ಅಂತೂ ನಾನು ಹೌದು. ಈಗ ನೀನೇ ಕ್ರಿಸ್ಮಸ್ ಟ್ರೀ ಆಗ್ಬೇಕು. ಏನು? ಬೇಡ ಬೇಡ, ನನಗ್ ಕ್ರಿಸ್ಮಸ್ ಟ್ರೀ ಹೇಗಾಗದಂತ ಗೊತ್ತಿಲ್ಲ. ಏನು ಮಾಡ್ಬೇಕಾಗಿಲ್ಲ. ನೀನ್ ಇವಾಗ ಹೇಗ್ ನಿಂತಿದ್ಯೋ ಪಾರ್ಟಿಲು ಹಾಗೆ ನಿಂತ್ಕೋ. ಮತ್ತೆ ಇದರಿಂದ ನಿನಗೆ ಗೊತ್ತಾಗುತ್ತೆ ಹ್ಯೂಮನ್ಸು ಕ್ರಿಸ್ಮಸ್ನ ಹೇಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಮತ್ತೆ ನನಗಂತೂ ಕ್ರಿಸ್ಮಸ್ ಬಗ್ಗೆ ಟೆನ್ಷನ್ನೇ ಇಲ್ಲ. ಎಷ್ಟೇ ಆದ್ರೂ ನನ್ನ ಫ್ರೆಂಡ್ ಆಗಿರೋ ನೀನು ಜೀನಿಯಸ್ ತಾನೆ. ಅಭಿಮನ್ಯು, ನೀನು ಒಂದ್ ಸ್ವಲ್ಪನೂ ಬದಲಾಗಿಲ್ಲ. ಓಹೋ, ಈ ಅಭಿಮನ್ಯು ಯಾವತ್ತೂ ನನ್ನ ಫೋನ್ ಕಾಲನ್ನ ಅಟೆಂಡೇ ಮಾಡೋದಿಲ್ಲ. ನಾನ್ ನೋಡಿದ್ರೆ ಆರ್ಯ, ನವೀನ್ ಮತ್ತೆ ಕುಕ್ಕಿನ ಬೇರೆ ಪ್ಲಾನೆಟ್ಗೆ ರಿಸರ್ಚ್ಗೋಸ್ಕರ ಕಳಿಸ್ಬಿಟ್ಟೆ. ಆರ್ಯ ಇದ್ದಿದ್ರೆ ಫೋನ್ ನ ರಿಸೀವ್ ಮಾಡ್ತಾ ಇದ್ಲು. ಇವಾಗ ನಾನೇ ಅರ್ತಿಗೆ ಹೋಗಿ ಅವನ್ನ ವಿಚಾರಿಸ್ಬೇಕು ಅನ್ಸುತ್ತೆ. ಈಗ ಆ ಕಡೆ ಈ ಕಡೆ ಅಲ್ಲಾಡ್ಬೇಡ. ಅಲ್ಲಾಡಿದ್ರೆ ಸಿಕ್ಕಾಕೋಬಿಡ್ತೀಯ. ಈಗ ನೀನು ಇದೇ ರೀತಿ ನಿಂತ್ಕೊಂಡಿರ್ಬೇಕಷ್ಟೇ. ಆದ್ರೆ ಎಷ್ಟೊತ್ತು? ಅರೇ ವಾ, ಎಷ್ಟು ಚೆನ್ನಾಗಿರೋ ಕ್ರಿಸ್ಮಸ್ ಟ್ರೀ. ಬನ್ನಿ ಹೋಗೋಣ. ಅಯ್ಯೋ ನಿಂತ್ಕೊಳ್ರಿ. ಈ ಹ್ಯೂಮನ್ಸ್ ಗಳೆಲ್ಲ ಎಷ್ಟು ಕೆಟ್ಟವರು. ಈ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತಪ್ಪ. ಈ ಕ್ರಿಸ್ಮಸ್ ದಿನ ನಮ್ಮ ಪಾರ್ಟಿಯ ಸೆಲ್ಫಿ ಪಾಯಿಂಟ್ ಮಾಡ್ಬಿಡೋಣ. ಎಂತ ಕಾಲ ಬಂತಪ್ಪ. ಏಲೇನಾದವನು ಈಗ ಸೆಲ್ಫಿ ಬೋರ್ಡ್ ಆಗಿ ನಿಂತ್ಬಿಟ್ಟೆ. ನಾವೆಲ್ಲ ಸೇರ್ಕೊಂಡು ಇದ್ರ ಜೊತೆಗೆ ಒಂದು ಸೆಲ್ಫಿ ತಗೊಳ್ಳೋಣ, ಬನ್ನಿ. ನೋಡಿ ಫ್ರೆಂಡ್ಸ್, ಸೆಲ್ಫಿ ಅನ್ಕೊಂಡು ನೀವು ಸೆಲ್ಫಿಶ್ ಆಗ್ಬೇಡಿ. ಈ ಟ್ರೀ ಡೆಕೋರೇಷನ್ ಹಾಳಾದ್ರೆ ಚೆನ್ನಾಗಿರಲ್ಲ. ಪ್ಲೀಸ್ ಸೆಲ್ಫಿ ಸ್ವಲ್ಪ ದೂರದಿಂದ ತಗೊಳ್ಳಿ. ಓಕೆ, ಬದುಕ್ಬಿಟ್ಟೆ. ಇದಲ್ವಾ ವಿಷಯ ಅಂದ್ರೆ. ಅಭಿಮನ್ಯು, ನಾನ್ ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಆದ್ರೆ ನಿನಗೆ ಸ್ವಲ್ಪನೂ ಅರ್ಥ ಆಗಲ್ವಲ್ಲ. ಓಹ್, ನೀವ್ಯಾರು? ಅಮ್ಮ ನನಗೆ ಸ್ಟ್ರೇಂಜರ್ಸ್ ಜೊತೆ ಮಾತಾಡ್ಬೇಡ ಅಂತ ಹೇಳಿದಾರೆ. ಅಯ್ಯೋ ಅಭಿಮನ್ಯು, ನಾನು ಸ್ಟ್ರೇಂಜರ್ ಅಲ್ಲ ಕಣೋ, ಸುಪ್ರೀಮೋ. ನಾನು ಸುಪ್ರೀಮೋ. ಇದ್ಯಾಕೋ ಸರಿ ಇಲ್ಲ ಅನ್ನಿಸ್ತಿದ್ಯಲ್ಲ. ಇವ್ರಿಗೆ ಸುಪ್ರೀಮೋ ಬಗ್ಗೆ ಹೇಗೆ ಗೊತ್ತು? ಯಾವ್ದಾದ್ರು ಹ್ಯೂಮನ್ ನನ್ನ ಟೆಸ್ಟ್ ಮಾಡ್ತಿಲ್ಲ ತಾನೆ? ನಾನ್ ಯಾರ ಬಲೆಗೂ ಸಿಕ್ಕಾಕೊಳ್ಳಲ್ಲ. ಯಾವ ಸುಪ್ರೀಮೋ? ನನ್ಗೆ ಯಾವ ಸುಪ್ರೀಮೋನು ಗೊತ್ತಿಲ್ಲ. ಓಹೋ,
ಅಂದ್ರೆ ನಿನಗೆ ಸುಪ್ರೀಮೋ ಯಾರು ಅಂತಾನೆ ಗೊತ್ತಿಲ್ವಾ? ಸುಪ್ರೀಮೋ ಆಗ್ಲಿ ಅಥವಾ ಸೂಪರಿಂಟೆಂಡೆಂಟ್ ನನಗೆ ಯಾರು ಗೊತ್ತಿಲ್ಲ. ಈಗ್ಲಾದ್ರೂ ನಿನಗೆ ನಂಬಿಕೆ ಬಂತಲ್ವಾ? ನಾನೇ ಸುಪ್ರೀಮೋ ಅಂತ. ಸುಪ್ರೀಮೋ ನೀವಿಲ್ಲಿ? ನನಗೆ ಯಾವ ಇಷ್ಟನೂ ಇಲ್ಲ ಹ್ಯೂಮನ್ಸ್ಗಳ ಕ್ರಿಸ್ಮಸ್ ಪಾರ್ಟಿಗೆ ಅಟೆಂಡ್ ಆಗೋದಕ್ಕೆ. ಆದ್ರೆ ನೀನಿದ್ಯಲ್ಲ, ತುಂಬಾ ಹೊತ್ತಿಂದ ನನ್ನ ಕಾಲ್ನ ಅಟೆಂಡೇ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಈ ತರ ಇಲ್ಲಿಗೆ ಬರ್ಬೇಕಾಗಿ ಬಂತು. ನಾನಂತೂ ಸುಪ್ರೀಮೋಗೆ ಏನು ಹೇಳ್ದೇನೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ಒಂದ್ ವೇಳೆ ಅವ್ರ ಕಣ್ಣಿಗೆ ನಾನೇನಾದ್ರೂ ಕಾಣಿಸ್ಕೊಂಡ್ಬಿಟ್ರೆ ಸಾಯಿಸೇ ಬಿಡ್ತಾರೆ. ಏನಪ್ಪ ಮಾಡೋದು? ಅಜ್ಜರೇ, ಈ ಟ್ರೀ ಯಾಕೆ ಈ ತರ ಅಲ್ಗಾಡ್ತಾ ಇದೆ? ನೀವಂತೂ ಎಲ್ಲರನ್ನೂ ಅಳ್ಳಾಡಿಸ್ಬಿಡ್ತೀರಾ. ಮತ್ತೆ ಈ ಮರ ಯಾವ ಲೆಕ್ಕ? ಎನಿವೆ, ನೀವು ಬಂದಿದ್ದೀರಾ ಅಂದ್ಮೇಲೆ ಕ್ರಿಸ್ಮಸ್ ಮಜಾ ತಗೊಳ್ಳಿ. ಈ ಸಲ ಏನೋ ಬಚಾವಾದೆ. ಅಭಿಮನ್ಯು, ಇವತ್ ನೀನು ನಾನು ಮಾಡಿರೋ ಅಂತ ಕೇಕ್ನ ತಿನ್ಲೇಬೇಕು. ಆಂಟಿ, ನಾನು ಪಾರ್ಟಿಲಿ ತುಂಬಾ ತಿನ್ಬಿಟ್ಟಿದ್ದೀನಿ. ನನ್ನ ಹೊಟ್ಟೆಲಿ ಒಂಚೂರು ಜಾಗನೇ ಇಲ್ಲ. ನಾನು ಆಮೇಲೆ ತಿಂತೀನಿ. ಸರಿ, ನಿಮ್ಮನ್ನ ಇದಕ್ಕೂ ಮುಂಚೆ ನಾನು ನೋಡೇ ಇಲ್ವಲ್ಲ. ಅದು ನಾನು ಪರವಾಗಿಲ್ಲ, ನೀವು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಬಂದು ತಲುಪಿದ್ದೀರಾ. ನಿಮ್ಗೆ ಯಾವಾಗ್ಲೂ ವೆಲ್ಕಮ್ ಇರುತ್ತೆ, ಅದು ಕೂಡ ಈ ಕೇಕ್ ನ ಜೊತೆಗೆ. ನಾನೇ ತಿಂದಿನ್ ಬಿಡಿ. ಅಭಿಮನ್ಯು ಪುಟ್ಟ, ನೀನ್ ನನ್ ಜೊತೆ ಬಾ, ನಿನ್ಗೆ ಸ್ವಲ್ಪ ಕೆಲ್ಸ ಇದೆ. ಇವಾಗ ಈ ಕೇಕ್ ನ ಏನಪ್ಪ ಮಾಡೋದು ನಾನು? ಸುಪ್ರೀಮ ನನ್ ಕಡೆಗೆ ಬರ್ದೇ ಇದ್ರೆ ಸಾಕಪ್ಪ. ಅಯ್ಯೋ, ಅವ್ರು ನನ್ ಕಡೆನೆ ಬರ್ತಾ ಇದ್ದಾರೆ. ನೋ, ನಾನ್ ಯಾರು ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು ಅನ್ಸುತ್ತೆ. ಇದು ನಾನು ಕ್ರಿಸ್ಮಸ್ ಟ್ರೀಯಲ್ಲಿ ಇಟ್ಬಿಡ್ತೀನಿ. ನಾವ್ ಏಲಿಯನ್ಸ್ಗಳು ನಮಗ್ ತಿನ್ನಕ್ ಆಗಲ್ಲ. ಕೇಕ್ ಏನಾದ್ರೂ ಸಾಕೆಟ್ ಮೇಲೆ ಬಿತ್ತು ಅಂತಂದ್ರೆ ಫಂಕ್ಷನ್ ಹಾಳಾಗ್ಬಿಡುತ್ತೆ. ಇಲ್ಲಿಂದ ಓಡ್ ಹೋಗು ಚೀನಿ. ಯಾರಪ್ಪ ಇದು ಏಲಿಯನ್? ಯಾರಿದು? ಇಲ್ಲಿಗೆ ಹೇಗ್ ಬಂದ್ಬಿಡ್ತು? ನಾನು ಈಗ್ಲೇ ಕಂಡು ಹಿಡಿಬೇಕು. ನನ್ ಕಣ್ಣಿಂದ ಎಷ್ಟಿನ ಅಂತ ಬಚ್ಚಿಟ್ಕೊಳ್ತೀಯ? ಯಾರಪ್ಪ ಈ ಹುಚ್ಚ? ಹಿಡೀರಿ ಅವನ್ನ. ಏನಪ್ಪ ಮಾಡ್ಬಿಟ್ಟೆ ನಾನು? ಏಯ್, ನಿಂತ್ಕೋ. ಅಯ್ಯೋ, ಸುಪ್ರೀಮ ಇಂದ ಹೇಗಪ್ಪ ಬಚವಾಗ್ಲಿ? ನಾನು ನನ್ನ ಗೆಟಪ್ ನ ಚೇಂಜ್ ಮಾಡ್ಕೋಬೇಕು. ಅಯ್ಯೋ, ಇವ್ರು ನನ್ನನ್ನು ಬಿಡ್ತಾನೆ ಇಲ್ವಲ್ಲಪ್ಪ. ಎಲ್ಲ ಹೋದ? ಆ ಕಡೆ ನೋಡೋಣ. ನಡಿ. ಬಚಾವಾಗ್ಬಿಟ್ಟೆ. ಏನಪ್ಪ ಇದು? ಇದೊಂದು ತನಗ್ ತಾನಾಗೆ ಜಂಪ್ ಮಾಡ್ತಾ ಇದೆ. ಇದು ಖಂಡಿತವಾಗ್ಲೂ ಯಾವ್ದೋ ಏಲಿಯನ್ನೇ. ಏನಾಯ್ತು? ಏ ನಿಂತ್ಕೋ. ಎಷ್ಟು ಅಂತ ತಪ್ಪಿಸ್ಕೊಂಡು ಹೋಗ್ತೀಯಾ? ಇವಾಗ್ಲೇ ನನಗೆ ಗೊತ್ತಾಗುತ್ತೆ ನೀನ್ ಯಾವ ಏಲಿಯನ್ನು ಅಂತ. ನಿಂತ್ಕೋ. ಸುಪ್ರೀಮೋ? ಅಯ್ಯೋ, ಸುಪ್ರೀಮೋ ಅಂತೂ ಜಿಮ್ಮಿ ಹಿಂದೆನೆ ಬಿದ್ದ್ಬಿಟ್ಟಿದಾರಲ್ಲಪ್ಪ. ಬಿಟ್ಟೆ. ಓ ಸಾರಿ. ಇವರಿಬ್ರು ಸೇರ್ಕೊಂಡು ಪಾರ್ಟಿಲಿ ಬ್ಯಾಂಡ್ ಬಾರಿಸ್ತಾ ಇದ್ದಾರೆ. ಅರೆ ಕೇಳಿ ಮಕ್ಳೇ, ಸರಿಯಾಗಿ ಹೇಳ್ತೀನಿ. ಗಿಫ್ಟ್ ಇಲ್ಲ ಅಂದ್ರೆ ಕ್ರಿಸ್ಮಸ್ ಪಾರ್ಟಿಗೆ ಕಳೆ ಇರೋದಿಲ್ಲ. ಹಾ, ಬನ್ನಿ ಮಕ್ಳೇ, ನಿಮ್ಮ ಗಿಫ್ಟ್ ನ ತಗೊಳ್ಳಿ. ಅಯ್ಯಯ್ಯೋ, ನನ್ನ ಟ್ರಾಲಿ ಎಲ್ಗಪ್ಪ ಹೋಗ್ತಿದ್ಯಾ? ಹೊಡೆದಾಕ್ಬಿಟ್ಟ ಕಣ. ಎಲ್ಲಿ ಹೋಯ್ತಪ್ಪ? ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ? ಅಯ್ಯೋ, ಯಾರು ಈ ವ್ಯಕ್ತಿ? ಇವನು ಇಡೀ ಕ್ರಿಸ್ಮಸ್ ಪಾರ್ಟಿಯ ಎಕ್ಸ್ರೇನೇ ಮಾಡ್ಬಿಟ್ಟ. ಎಲ್ಲಿ ಹೋಯ್ತು? ಸುಪ್ರೀಮೋ ಜಿಮ್ಮಿನ ಹಿಡಿದೇ ಇದ್ರೆ ಸಾಕು. ಆ ಏಲಿಯನ್ ಇಲ್ಲೇ ಎಲ್ಲೋ ಇರ್ಬೇಕದು. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯಾ? ಓನೋ, ನನ್ಗನ್ಸುತ್ತೆ ಜಿಮ್ಮಿ ಗಿಫ್ಟ್ ಬಾಕ್ಸ್ ಅಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ. ಸುಪ್ರೀಮೋ, ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ನಾನು ಇಲ್ಲೊಂದು ಯಾವ್ದೋ ಏಲಿಯನ್ನ ನೋಡಿದೆ. ನನಗೆ ಗೊತ್ತಾಗ್ಬೇಕು ಅದ್ ಯಾವ ಏಲಿಯನ್ ಅಂತ. ನನ್ನ ಫ್ರೆಂಡ್ ನ ಕಾಪಾಡೋದಕ್ಕೆ ಈಗ ಅಭಿಮನ್ಯು ಅಖಾಡಕ್ಕೆ ಇಳಿಲೇಬೇಕು. ಸುಪ್ರೀಮೋ, ಯಾರೋ ಹೊಸ ಏಲಿಯನ್ ಅಲ್ಲ, ಅದು ನಾನೇ. ಏನು ಅಭಿಮನ್ಯು, ನೀನ್ ಈ ತರ ಓಪನ್ ಆಗಿ ಏಲಿಯನ್ ಫಾರ್ಮಿಗೆ ಹೇಗ್ ಬರೋದಕ್ಕೆ ಸಾಧ್ಯ ಹೇಳು? ಸಾರಿ ಸುಪ್ರೀಮೋ, ನನ್ ಬ್ಯಾಟ್ರಿ ಖಾಲಿ ಆಗಿ ನಾನು ಏಲಿಯನ್ ಫಾರ್ಮ್ ಬಂದ್ಬಿಟ್ಟೆ. ನಿನಗ್ ನಾನು ಎಷ್ಟು ಸಲ ಹೇಳಿದ್ದೀನಿ ನಿನ್ ಬ್ಯಾಟ್ರಿಯನ್ನ ಫುಲ್ ಚಾರ್ಜ್ ಮಾಡಿ ಇಟ್ಕೊ ಅಂತ. ಯಾರಾದ್ರೂ ನಿನ್ನ ನೋಡ್ಬಿಟ್ರೆ? ನೀವಿದಿರಲ್ಲ, ದಯವಿಟ್ಟು ನನ್ನ ಬಚ್ಚಿಟ್ಕೊಂಡು ನನ್ನ ಮನೆವರೆಗೂ ಬಿಟ್ಬಿಡ್ತೀರಾ? ಹೇಗೆ?
ನಾನು ರೇಂಡಿಯರ್ ಅಲ್ಲಿ ಬಚ್ಚಿಟ್ಕೋತೀನಿ ಮತ್ತೆ ಸ್ಲೆಜ್ ನ ಹಾರಿಸ್ತೀನಿ ಮತ್ತೆ ನೀವಾಗಿ ಸ್ಯಾಂಟಾ ಕ್ಲಾಸ್ ಹಾಗೆ ನನ್ನ ಮನೆವರೆಗೂ ಬಿಟ್ಬಿಡಿ ಮತ್ತೆ ಸ್ಯಾಂಟಾ ಕ್ಲಾಸ್ ಎಲ್ರಿಗೂ ಗಿಫ್ಟ್ ಕೂಡ ಕೊಡ್ತಾರೆ. ಇವಾಗ ಈ ರೇಂಡಿಯರ್ ಏನು ಕಪ್ಪಾಲ್ಗಾಡ್ತಾ ಇದೆ? ನಿಮ್ಮನ್ನ ನೋಡಿದ್ರೆ ಎಲ್ರು ನಡುಕ್ತಾರೆ ಮತ್ತೆ ಈ ರೇಂಡಿಯರ್ ಯಾವ ಲೆಕ್ಕ ಹೇಳಿ ನೀವೇ. ಎನಿವೆ, ಈಗ ಹ್ಯೂಮನ್ ಕ್ರಿಸ್ಮಸ್ ಪಾರ್ಟಿಲಿ ಫುಲ್ ಮಜಾ ಮಾಡೋದು 3 ಏಲಿಯನ್ಸ್. ಓಹ್, ನಾನು ಏನು ಹೇಳ್ಬಿಟ್ಟೆ? 3? ನನ್ನ ಮಾತಿನ ಅರ್ಥ ನಾನು, ನೀವು ಮತ್ತೆ ಸ್ಯಾಂಟಾ ಕ್ಲಾಸ್. ಇದು ತಗೊಳ್ಳಿ, ಸ್ಯಾಂಟಾ ಕ್ಲಾಸ್ ನ ಕಾಸ್ಟ್ಯೂಮ್ಸ್. ಇದಲ್ವಾ ಲುಕ್ಕು ಅಂದ್ರೆ? ನೀವೀಗ ಸೇಮ್ ಸ್ಯಾಂಟಾ ಕ್ಲಾಸ್ ತರನೇ ಕಾಣಿಸ್ತಾ ಇದ್ದೀರಾ ಸುಪ್ರೀಮೋ. ಮಕ್ಕಳು ನಿಮ್ ಹತ್ರ ಗಿಫ್ಟ್ ಇಸ್ಕೊಂಡು ತುಂಬಾನೇ ಖುಷಿ ಪಡ್ತಾರೆ. ಸಾರಿ ಅಭಿಮನ್ಯು, ನನ್ ದೆಸೆಯಿಂದ ನೀನು ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟೆ. ನೋ ಸಾರಿ, ನೋ ಥ್ಯಾಂಕ್ ಯು. ಗೆಳೆಯರಿಗಾಗಿ ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ಇವಾಗ ನೋಡ್ತಿರು ನಾನು ನಿನ್ನ ಝೋಂಗಾಗ್ ಹೇಗ್ ತಲುಪಿಸ್ತೀನಿ ಅಂತ. ಮತ್ತೆ ಸುಪ್ರೀಮೋಗೆ ಗೊತ್ತೂ ಆಗಲ್ಲ. ಹಾ, ಅಯ್ಯೋ, ಎಲ್ಲರೂ ಹೊಡೆದಾಕ್ಬಿಟ್ಟಾಗೋರು. ಪೂರ್ತಿ ಕ್ರಿಸ್ಮಸ್ ಪಾರ್ಟಿನೇ ಹಾಳು ಮಾಡ್ಬಿಟ್ಟ. ಮೇರಿ ಕ್ರಿಸ್ಮಸ್ ಎವ್ರಿವನ್. ಮೇರಿ ಕ್ರಿಸ್ಮಸ್ ಎವ್ರಿವನ್. ಎಲ್ರಿಗೂ ಗಿಫ್ಟ್ ಕೊಡ್ತೀನಿ. ಸ್ಯಾಂಟಾ ಕ್ಲಾಸ್ ಎಲ್ರಿಗೂ ಗಿಫ್ಟ್ ಕೊಡ್ತಾರೆ. ವಾವ್, ಇಷ್ಟು ಚೆನ್ನಾಗಿರೋ ಸರ್ಪ್ರೈಸ್. ಈ ಸ್ಯಾಂಟಾ ಕ್ಲಾಸ್ ನಿಜವಾಗ್ಲೂ ಹಾರ್ಕೊಂಡ್ ಬಂದ್ರಾ? ಅರೆ ವಾವ್ ಮಿಸ್ಟರ್ ಸೀದೆ, ನೀವಂತೂ ಅದ್ಭುತ ಬಿಡಿ. ನಾನ್ ಅನ್ಕೊಂಡೆ ಪಾರ್ಟಿ ಮುಗ್ದೋಗಿದೆ ಅಂತ, ಆದ್ರೆ ನೀವಂತೂ ಕ್ರಿಸ್ಮಸ್ ಪಾರ್ಟಿಯಲ್ಲಿ ಒಳ್ಳೆ ಅಧ್ಯಯನ ಮಾಡಿದ್ರಿ ಬಿಡಿ. ಫ್ಲೈಯಿಂಗ್ ಸ್ಲೇಟ್ಸ್, ಸ್ಯಾಂಟಾ ತಾತ, ಗಿಫ್ಟ್ ನ ಮಳೆ, ಈ ಅರೇಂಜ್ಮೆಂಟ್ ನೆಲ್ಲ ಯಾವಾಗ ಮಾಡಿದ್ರಿ? ಅದಂತೂ ಗೊತ್ತಿಲ್ಲ. ನಾವಂತೂ ಅದನ್ನ ಸರಿಯಾಗಿ ಹೇಳ್ಬೇಕು ಅಂದ್ರೆ ನನಗೂನು ಗೊತ್ತಿಲ್ಲ ಹೇಗಾಯ್ತು ಅಂತ. ಏನೆಲ್ಲ ಆಯ್ತು, ತುಂಬಾ ಚೆನ್ನಾಗಾಯ್ತು. ಓಕೆ ಜಿಮ್ಮಿ ಜೀನಿಯಸ್, ಟೈಮ್ ಟು ಟೇಕ್ ಆಫ್. ನಿಜವಾದ ಜೀನಿಯಸ್ ಅಂತೂ ನೀನ್ ಕಣೋ ಅಭಿಮನ್ಯು. ಸ್ವಲ್ಪ ನಿಧಾನಕ್ಕೆ ಹೋಗು, ಇಲ್ಲ ಅಂದ್ರೆ ನಾನೇ ಕೆಳಗೆ ಬಿದ್ಬಿಡ್ತೀನಿ. ಮೇರಿ ಕ್ರಿಸ್ಮಸ್.